ಕೋಟಾ ಶ್ರೀನಿವಾಸ್ ಪೂಜಾರಿ ಅವರ ಹುಟ್ಟೂರಿದು. ಕೋಟಾ ಶ್ರೀನಿವಾಸ್ ಪೂಜಾರಿ ಅವರು ಹುಟ್ಟಿದಂತಹ ಮನೆ ಅವರ ತಾಯಿಯ ಮನೆ. ಅವರೇ ಕಟ್ಟಿದ್ದು 84ರಲ್ಲಿ ಕಟ್ಟಿದಂತ ಮನೆ. ಕೋಟಾ ಶ್ರೀನಿವಾಸ್ ಪೂಜಾರಿ ಅವರ ಮದುವೆ ಸಂದರ್ಭದ ಅದ್ಭುತವಾಗಿರುವಂತಹ ಫೋಟೋ. ಪ್ರಪಂಚನೇ ಒಂದು ರೌಂಡು ಕೋಟಾ ಶ್ರೀನಿವಾಸ್ ಪೂಜಾರಿ ಅವರ ತಾಯಿಯವರ ಫೋಟೋ ಇದೆ. ಎಷ್ಟು ಖುಷಿ ಆಗುತ್ತೆ. ನಿಮ್ಮ ತಮ್ಮ MP ಆಗಿದ್ದಾರೆ. ತಮ್ಮ MP ಅದು ಭಾರಿ ಸಂತೋಷ, ಭಾರಿ ಖುಷಿ ಆಯ್ತು. ಬುದ್ಧಿವಂತರ ನಾಡು ಉಡುಪಿಯಲ್ಲಿದ್ದೀನಿ. ಇದನ್ನ ಕಾರಂತರ ಅರಮನೆ ಅನ್ನುವಂತಹ ಶೀರ್ಷಿಕೆ ಅಡಿಯಲ್ಲಿ ಒಂದು ಕಾರ್ಯಕ್ರಮವನ್ನು ಮಾಡ್ತಾ ಇದ್ದೇನೆ. MP ಆದಂತಹ ಕೋಟಾ ಶ್ರೀನಿವಾಸ್ ಪೂಜಾರಿ ಅವರ ಕಲ್ಪನೆ ಇದು ನಮ್ಮ ಕರಾವಳಿಯ ಗಂಡು ಕಲೆ ಯಕ್ಷಗಾನ. ಇದು ಮೂಕಜ್ಜಿಯ ಕನಸುಗಳ ಪುಸ್ತಕದ ಮಾದರಿ. ಇದು ಕಾರಂತರ ಹುಚ್ಚು ಮನಸ್ಸಿನ 10 ಮಕ್ಕಳು ಅಂತ ರೇಖಾಚಿತ್ರ. ಜ್ಞಾನಪೀಠ ಪ್ರಶಸ್ತಿ ಪುರಸ್ಕೃತರ ಒಂದು ವಿಗ್ರಹಗಳು ನಮಗೆ ಕಾಣಸಿಗುತ್ತೆ. ಕಾರಂತರು ಒಬ್ಬರು ನಾಟಕ ಪಾತ್ರ ಮಾಡಿದಂತಹ ಚಿತ್ರ ಇದು. ಮಕ್ಕಳು ಇಲ್ಲಿ ಪೇಂಟಿಂಗ್ ಅನ್ನು ಮಾಡ್ತಾ ಇದ್ದಾರೆ. ಕನ್ನಡದ ಆಸ್ತಿ ಮಾಸ್ತಿ ವೆಂಕಟೇಶ್ ಅಯ್ಯಂಗಾರ್. ಕಾರಂತರ ಮೂಕಜ್ಜಿ ಕನಸು ಅಂತೇಳಿ ಒಂದು ಚಿತ್ರ. ಕರ್ನಾಟಕದ ವಿಧಾನಸೌಧ ಮತ್ತು ವಿಕಾಸಸೌಧದ ಮಧ್ಯೆ ಇರುವಂತ ವಿಗ್ರಹ. ರಾಜಕಾರಣದ ಮೂಲ ಉದ್ದೇಶ ಇರುವುದೇ ಸೇವೆ. ಈ ರಾಜಕಾರಣದಲ್ಲಿ ಯಾವ ನಿರೀಕ್ಷೆಯನ್ನು ಇಟ್ಟುಕೊಂಡು ಇಳಿದಿರ್ತಾರೋ ಆ ನಿರೀಕ್ಷೆ 5 ವರ್ಷ ಆದಾಗ ನಿರಾಸಕ್ತಿ ಕಾರಣ ಆಗುತ್ತೆ. ನನ್ನ ಆಲೋಚನೆ ಪ್ರಕಾರ ರಾಜಕಾರಣದಲ್ಲಿ ಇದ್ದವ ಸಮಾಜಕ್ಕೆ ಅನಾಹುತ ಆಗದಂತೆ ನಡ್ಕೊಳ್ಳುತ್ತೆ. ನನ್ನನ್ನು ಈ ಜಾಗಕ್ಕೆ ತಂದವರ ನಿರೀಕ್ಷೆಗಳೇನು ಅಂತ ಅರ್ಥ ಮಾಡಿಕೊಂಡು ಕೆಲಸಗಳು ಮಾಡಬೇಕು ಅಂತ ನಿರ್ಧಾರ ಮಾಡಿದೆ. ನನ್ಗನ್ಸುತ್ತೆ ನಾ ಗುರಿ ತಲುಪ್ತೇನೆ. ಈ ಕಾರ್ಯಕ್ರಮದ ಪ್ರಾಯೋಜಕರು ವಿನಯ್ ಕುಮಾರ್ ತರೀಕೆರೆ, ಮಹಾಪ್ರಧಾನ ಕಾರ್ಯದರ್ಶಿ, ಬೆಂಗಳೂರು ಕೇಂದ್ರ ಲೋಕಸಭಾ ಕ್ಷೇತ್ರ, ಯುವ ಜನತಾ ದಳ. ಗೋಲ್ಡ್ ಲೋನ್ ಇಂಟ್ರೆಸ್ಟ್ ಎಷ್ಟು? 13,000 ಪರ್ ಮಂತ್. ಅಭಯನಲ್ಲಿ ಇವತ್ತಿನ ಗೋಲ್ಡ್ ಪ್ರೈಸ್ ಚೆಕ್ ಮಾಡಿದ್ಯಾ? ಇಲ್ಲ. ಅಭಯನಲ್ಲಿ ಗೋಲ್ಡ್ ಸೇಲ್ ಮಾಡು, ಗೋಲ್ಡ್ ಇಂಟ್ರೆಸ್ಟ್ ಸೇವ್ ಮಾಡು. ಅಭಯ ಗೋಲ್ಡ್ ಬಯರ್ಸ್. ವೀಕ್ಷಕರೇ ನಮಸ್ಕಾರ. ನೀವು ನೋಡ್ತಾ ಇದ್ದೀರಾ ಹೆಲೋ ಹಿಂದೂ. ನಾನು ಸೈಯದ್ ಹಿದಾಯತ್. ಇವತ್ತು ನಾನ್ ಬಂದಿದ್ದೀನಿ ಕೋಟಾ ಊರಿಗೆ. ಸೊ ಕೋಟಾ ಶ್ರೀನಿವಾಸ್ ಪೂಜಾರಿ ಅವರ ಹುಟ್ಟೂರಿದು. ನನ್ನ ಹಿಂದೆ ಕಾಣಿಸ್ತಾ ಇರುವಂತದ್ದು ಕೋಟಾ ಶ್ರೀನಿವಾಸ್ ಪೂಜಾರಿ ಅವರು ಹುಟ್ಟಿದಂತಹ ಮನೆ, ಅವರ ತಾಯಿಯ ಮನೆ. ಇತ್ತೀಚೆಗಷ್ಟೇ 2 ವರ್ಷಗಳ ಹಿಂದೆ ಒಂದು ಹೊಸ ಮನೆ ಮಾಡ್ಕೊಂಡಿದ್ದಾರೆ. ಅದನ್ನ ಹೊರತುಪಡಿಸಿದ್ರೆ ಅವರು ಫಸ್ಟ್ ಟೈಮ್ ಮಿನಿಸ್ಟರ್ ಆಗಿದ್ದಾಗ್ಲೂ ಇದೇ ಮನೆಯಲ್ಲಿದ್ರು. ಸೊ ಅವರ ಅಣ್ಣ ಕೂಡ ಇದ್ದಾರೆ. ಇವತ್ತು ಅವರ ಕುಟುಂಬಸ್ಥರನ್ನ ಮಾತನಾಡಿಸುವಂತಹ ಒಂದು ಪ್ರಯತ್ನವನ್ನ ಮಾಡ್ತೀನಿ. ಆಮೇಲೆ ನೀವು ಈ ಕಡೆ ಮನೆಯನ್ನ ನೋಡ್ತೀರಿ ಮತ್ತು ಬಲಭಾಗದಲ್ಲಿ ದೇವಸ್ಥಾನ ಇದೆ. ಸೊ ದೇವಸ್ಥಾನದಲ್ಲಿ ಪೂಜಾ ಕಾರ್ಯಗಳು ಕೂಡ ನಡೀತಾ ಇದೆ. ಅದಾದ ನಂತರ ಬಲಭಾಗದಲ್ಲೇ ಒಂದು ಬಾವಿ ಕೂಡ ಇರುವಂತದನ್ನ ನೀವು ಗಮನಿಸಬಹುದು. ಸುತ್ತಲೂ ಕೂಡ ಹಚ್ಚ ಹಸಿರ ವಾತಾವರಣ ಇದೆ. ಸೊ ಕೋಟಾ ಶ್ರೀನಿವಾಸ್ ಪೂಜಾರಿ ಅವರ ಸಹೋದರ ನಮ್ ಜೊತೆ ಇದ್ದಾರೆ, ಮಾತಾಡಿಸ್ತಾ ಹೋಗ್ತೀನಿ. ಸರ್, ಕಾರ್ಯಕ್ರಮಕ್ಕೆ ಸ್ವಾಗತ. ಹೇಗಿದ್ದೀರಿ? ಚೆನ್ನಾಗಿದೆ. ಓಕೆ. ಎಷ್ಟು ವರ್ಷ ಹಳೆ ಮನೆ ಇದು? ಎಷ್ಟು ವರ್ಷಗಳ ಕಾಲ ಇಲ್ಲಿ ಬಾಲ್ಯವನ್ನ ಕಳೆದ್ರು ಕೋಟಾ ಶ್ರೀನಿವಾಸ್ ಪೂಜಾರಿ, ಹೇಗೆ ಅಂತ? ಅವರು ಹುಟ್ಟಿದಂತ ಮನೆ ಇಲ್ಲೇ ಅವರೇ ಕಟ್ಟಿದ್ದು 84ರಲ್ಲಿ ಕಟ್ಟಿದಂತ ಮನೆ. 1984ರಲ್ಲಿ ಕಟ್ಟಿದ ಮನೆ. ಅವರೇ ಕಟ್ಟಿದ ಮನೆ. ಓಕೆ. ಹುಟ್ಟಿದ ಮನೆ ಎಲ್ಲ ಎಲ್ಲಿ ಸರ್? ಇಲ್ಲೇನಾ? ಇದೇ ಮನೆ. ಇನ್ಫ್ಯಾಕ್ಟ್ ನೀವು ನನಗೆ ಹೇಳ್ತಾ ಇದ್ರಿ ಮಿನಿಸ್ಟರ್ ಆದಾಗ್ಲೂ ಕೂಡ ಇದೇ ಮನೆಯಲ್ಲಿ ವಾಸ ಇದ್ರು ಅಂತ. ಹೌದು, ಫಸ್ಟ್ ಟೈಮ್ ಮಿನಿಸ್ಟರ್ ಆದವಾಗ ಇಲ್ಲೇ ಇದ್ರು ಅವರು. ಅದ್ನಂತರ ಬೇರೆ ಮನೆ ಮಾಡಿದ್ರು. ಓಕೆ ಸರ್, ಒಂದು ಕಾರ್ ಮೇಲೆ ಅಟ್ಯಾಕ್ ಆಗುವಂತ ಪ್ರಯತ್ನಗಳೆಲ್ಲ ಇದೇ ಜಾಗದಲ್ಲಿ ಆಗಿದ್ದ ಅದು ಅಂತ? ಇದೇ ಜಾಗದಲ್ಲಿ ಆಗಿದೆ. 2012ರಲ್ಲಿ ಆಗಿದೆ. ಏನಕ್ಕೆ ಸರ್? ಅದು ಯಾವ್ದು ಸಿಲ್ಲಿ ರೀಸನ್. ಯಾರೋ ಒಂದು ದುಷ್ಕರ್ಮಿ ಬಂದ ಕಾರಿನ ಮೇಲೆ ಕಲ್ಲು ಹೊಡೆದ್ರು. ಓಕೆ ಸರ್, ಅವರ ಜೊತೆ ಬಾಲ್ಯದಲ್ಲಿ ಅನೇಕ ಸಂದರ್ಭಗಳನ್ನು ಕಳೆದಿರ್ತೀರಿ. ಸೊ ಹೇಗಿತ್ತು ಬಾಲ್ಯ ಎಲ್ಲವೂ ಕೂಡ ಅಂತ? ನಮ್ದಂದ್ರೆ ಕೃಷಿ ಜೀವನ, ಇಲ್ಲಿ ಕೃಷಿ ಮಾಡ್ಕೊಂಡಿದ್ದು. ಓಕೆ. ಮತ್ತೆ ಅದ್ನಂತರ ಅವರು ಫೋಟೋಗ್ರಫಿ ಮಾಡಿದ್ರು. ಫೋಟೋಗ್ರಫಿ ಮಾಡಿದ ನಂತರ ಸಂಘ ಸಂಸ್ಥೆಗಳಲ್ಲಿ ಬಂದು, ತದನಂತರ ಗ್ರಾಮ ಪಂಚಾಯತ್, ತಾಲೂಕ್ ಪಂಚಾಯತ್, ಜಿಲ್ಲಾ ಪಂಚಾಯತ್, ಅದ್ನಂತರ
2 ಸಲ MLA ಡಿಫೀಟ್ ಆದ್ರು. ಅದ ನಂತರ MLC ಅಲ್ಲಿ ಇದಾದ್ರು. ನಂತರ ಮಿನಿಸ್ಟರ್, ಇವಾಗ MP ಆದ್ರು. ಎಷ್ಟು ಖುಷಿ ಆಗುತ್ತೆ ಸರ್, ಯಾಕೆಂತಂದ್ರೆ ನಮ್ಮ ಮನೆಯ ಸದಸ್ಯರು ಒಬ್ಬರು ಮಂತ್ರಿ ಆಗೋದು ಅಥವಾ ಸಂಸದರಾಗೋದು ತುಂಬಾ ದೊಡ್ಡ ಮ್ಯಾಟರ್ ಅದು ಆಕ್ಚುಲಿ. ಅದು ಖುಷಿ ವಿಷಯನೇ. ಓಕೆ, ಅದು. ನಾನು ಆಕ್ಚುಲಿ ಕೇಳ್ತಾ ಇದ್ದೆ, ಅವರ ಸಹೋದರಿ ಕೂಡ ಇದ್ರು, ಯಾಕೆ ಇಷ್ಟೊಂದು ಸಿಂಪಲ್ ಇದೀರಿ ನೀವೆಲ್ಲ ಅಂತ. ಇಲ್ಲ, ನಾವ್ ಇಲ್ಲಿ ಇರುವುದು ಹೀಗೆ. ಹ್ಮ್. ನಮ್ದಂದ್ರೆ ಕೃಷಿ ಜೀವನ ಅಲ್ವಾ. ಕೃಷಿ ಕಾಯಕ್ಕೆ ಮೂಲ ಆಗಿಟ್ಕೊಂಡಿರುವಾಗ ನಾವ್ ಇರೋದು ಹೀಗೆ ಇಲ್ಲಿ. ಓಕೆ, ನೀವೇನ್ ಕೆಲಸ ಮಾಡ್ತೀರಿ? ನಾನು ಇಲ್ಲಿಗೆ ಇವಾಗ ಇದೇ ಮಾಡ್ತೀನಿ, ಕೃಷಿ ಮಾಡ್ತೇನೆ. ಕೃಷಿನೇ ಮಾಡ್ತೀರಿ. ಹೌದು. ಏನೆಲ್ಲ ಬೆಳೆದಿದ್ದೀರಿ ಸರ್? ಭತ್ತ, ಶೇಂಗಾ, ಉದ್ದು, ಅವಡೆ. ಭತ್ತ Okay. ಭತ್ತ ಮತ್ತೆ ಶೇಂಗಾ ನಮ್ದು ದೊಡ್ಡ ಬೆಳೆ, ಮತ್ತೆ ಉದ್ದು ಎಲ್ಲ ಸಣ್ಣ ಬೆಳೆ. ಸರ್, ಹೊಸ ಮನೆ ಮಾಡ್ಕೊಂಡು MP ಅವ್ರ ಫ್ಯಾಮಿಲಿ ತುಂಬಾ ರಿಚ್ ಆಗಿ ಇರಬಹುದಿತ್ತಲ್ಲ ಅಂತ. ಇಲ್ಲ, ಹಾಗೇನಿಲ್ಲ, ನಾವ್ ಇದ್ದದ್ದು ಹೀಗೆ ಹೀಗೆ ಇರೋದು ನಾವು. ಅದ್ರಲ್ಲೇನ್ ಬದಲಾವಣೆ ಇಲ್ಲ. ಓಕೆ, ಅದೇನು ದೊಡ್ಡ ಇದಲ್ಲ. ಒಂದ್ಸತಿ ತೋರಿಸಬಹುದಾ ಸರ್ ನಮ್ಮ ವೀಕ್ಷಕರಿಗೆ ಮನೆ ಮತ್ತು ದೇವಸ್ಥಾನ ಎಲ್ಲ? ಓಕೆ, ಬನ್ನಿ ವೀಕ್ಷಕರೇ, ಈಗ ಮನೆಯ ಒಳಗಡೆ ನಾವು ಹೋಗ್ತಾ ಇದ್ದೀವಿ. ಕೋಟಾ ಶ್ರೀನಿವಾಸ್ ಪೂಜಾರಿ ಅವರು ಹುಟ್ಟಿ ಬೆಳೆದದ್ದು ಇದೇ ಮನೆಯಲ್ಲಿ, ಮತ್ತು ಅವರೇ ಕಟ್ಟಿಸಿದಂತಹ ಮನೆ, ಅಂದ್ರೆ ರಿನೋವೇಟ್ ಎಲ್ಲ ಮಾಡಿಸ್ಕೊಂಡಿದ್ದವ್ರೆ. ಇಲ್ಲಿ ನೋಡಬಹುದು ನಮ್ಮ ಕೋಟಾ ಶ್ರೀನಿವಾಸ್ ಪೂಜಾರಿ ಅವರ ಮದುವೆ ಸಂದರ್ಭದ ಅದ್ಭುತವಾಗಿರುವಂತಹ ಫೋಟೋ. ಸೊ ಕೋಟಾ ಶ್ರೀನಿವಾಸ್ ಪೂಜಾರಿ ಅವರು, ಅದು ಮಗು ಯಾರ್ದು ಸರ್? ನನ್ನ ಅಕ್ಕನ ಮಗ ಅದು. ಅಕ್ಕನ ಮಗ. ಅಂದ್ರೆ ಅವರ ನನ್ನ ಅಮ್ಮನ ಮಗಳ ಮಗ. ಎಷ್ಟು ವರ್ಷದ ಹಿಂದೆ ಸರ್ ಆಗಿದ್ದು ಮದ್ವೆ? ಆಯ್ತು, 29 ವರ್ಷನೇ. ಓ, ಸೂಪರ್. ಆಮೇಲೆ ಮೇಲ್ಗಡೆ ನೋಡ್ತಾ ಇದ್ದೀರಿ, ವೈಟ್ ಅಂಡ್ ಬ್ಲಾಕ್ ಫೋಟೋ ಕೋಟಾ ಶ್ರೀನಿವಾಸ್ ಪೂಜಾರಿ ಅವರದ್ದು. ಅವರು ಎಷ್ಟು ಸಿಂಪಲ್ ವ್ಯಕ್ತಿತ್ವ ಅಂತಂದ್ರೆ, ನೀವು ಅವ್ರು ಯಾವುದೇ ಮಿನಿಸ್ಟರ್ ಪದವಿ ಬರಲಿ ಅಥವಾ ಅವ್ರು ಯಾವುದೇ ಸ್ಥಾನಮಾನಗಳು ಸಿಗ್ಲಿ, ಹಿ ಇಸ್ ವೆರಿ ಸಿಂಪಲ್. ಆಮೇಲೆ ಅವರಿಗೆ ಕೊಟ್ಟಿರುವಂತಹ ಸನ್ಮಾನ ಪತ್ರವನ್ನ ನೀವು ನೋಡಬಹುದು. ಸೂರ್ಯ ಮಿತ್ರ ಪ್ರಶಸ್ತಿ ಕೂಡ ಅವರಿಗೆ ಬಂದಿತ್ತು, ಕೋಟಾ ಶ್ರೀನಿವಾಸ್ ಪೂಜಾರಿ ಅವರಿಗೆ. ಸೊ ಇನ್ನೊಂದು ಸ್ವಲ್ಪ ಒಳಗಡೆ ಬಂದ್ರೆ ನಾವು ಇಲ್ಲಿ ಕೋಟಾ ಶ್ರೀನಿವಾಸ್ ಪೂಜಾರಿ ಅವರ ತಾಯಿ ಅವರ ಫೋಟೋ ಇದೆ. ಲಚ್ಚಿ ಪೂಜಾರ್ತಿ ಅಂತ ಹೆಸರು ಅವರದ್ದು. ತಾಯಿಗೆ ಎಷ್ಟು ಖುಷಿ ಆಗಿರೋದು ಪಾಪ. ಅವರು ಈ 100 ವರ್ಷ ಬದುಕಿದ್ರು. 100 ವರ್ಷ ಬದುಕಿದ್ರಾ? ಇವಾಗ ತೀರೋಗಿ 1 ವರ್ಷ ಆಯ್ತು. ಲಾಸ್ಟ್ ಇಯರ್ ಜೂನ್ 30 ತೀರೋದು. ಓಕೆ, ಕರೆಕ್ಟ್ 100 ವರ್ಷ ಬದುಕಿದ್ರು. ಅಮೇಜಿಂಗ್. ಓಕೆ, ಅಂದ್ರೆ ಹಾರ್ಡ್ ವರ್ಕರ್ ಅವರು. ಹಾ. ಹಾರ್ಡ್ ವರ್ಕರ್. ಓಕೆ, ಲೈಕ್ ಅವರದ್ದೇ ಮಾರ್ಗದರ್ಶನ ಕೋಟಾ ಶ್ರೀನಿವಾಸ್ ಪೂಜಾರಿ. ಓಕೆ, ಸೊ ಹೇಗೆ ಸಪೋರ್ಟಿವ್ ಆಗಿ ನಿಲ್ತಿತ್ತು ಸರ್ ಫ್ಯಾಮಿಲಿ ಎಲ್ಲ? ಯಾಕೆಂತಂದ್ರೆ ಪೊಲಿಟಿಕಲ್ ಕರಿಯರ್ ಅಲ್ಲಿ ಒಬ್ರು ಡೆವಲಪ್ ಆಗ್ತಿದ್ದಾರೆ ಅಂದಾಗ. ನಾವ್ಯಾರು ಪೊಲಿಟಿಕಲ್ ಇಂಟ್ರೆಸ್ಟೆಡ್ ಅಲ್ಲ. ಪೊಲಿಟಿಕಲ್ ನಮ್ದು ಹೊರತಾಗಿದ್ದು. ಸೊ ನಾವ್ಯಾರು ಪೊಲಿಟಿಕಲ್ ಗೆ ಇನ್ವಾಲ್ವ್ ಆಗ್ಲೇ ಇಲ್ಲ. ಓಕೆ, ಅವ್ರು ಸಪರೇಟ್ ಆಗಿದ್ರು. ಹಾಗೆ ಪೊಲಿಟಿಕಲ್ ಅನ್ನೋದು ಅವ್ರ ಇದು, ನಾವು ಎಲ್ಲ ಸಪರೇಟ್ ಆಗಿದ್ವಿ. ಓಕೆ. ಯಾವತ್ತು ಮನೆಯವರಿಗೆ ಬನ್ನಿ ನೀವು ಜೊತೆಯಲ್ಲಿ ಬೇರೆ ಬೇರೆ ಸ್ಪರ್ಧೆಗಳು ಮಾಡುವ ರಾಜಕೀಯವಾಗಿ? ಇಲ್ಲ ಇಲ್ಲ ಇಲ್ಲ, ನಾವ್ ಯಾರು ಮನೆಯವ್ರು ಹೋಗ್ತಾನೆ ಇಲ್ಲ. ಕಾರಣ? ಇಲ್ಲ, ನಮ್ ರಾಜಕೀಯೇತರ ಜೀವನ ನಮ್ದು. ನಾವು ರಾಜಕೀಯ ಎಲ್ಲೂ ತೊಡಗಿಸಿಕೊಳ್ಳೇ ಇಲ್ಲ ನಾವು. ಹಾಗೆ ನೀವೇನ್ ಮಾಡ್ಕೊಂಡಿದೀರಿ ಸರ್ ಸ್ಟಡೀಸ್ ಎಲ್ಲ? ಸ್ಟಡೀಸ್ ನಂದು SLC. ಸಾಹೇಬ್ರ ಮಗಂದು MBA ಮಾಡಿದ. ಅವ್ರ ಮಗಂದು ಒಬ್ಬಳು ಟೀಚರ್, ಒಬ್ಬಳು ಲಾಯರ್. ಓಕೆ, ಮನೆಯಲ್ಲಿ ಸಿಕ್ಕಿದ್ರು ಮನೆಗೆ ಹೋಗ್ತೇನೆ. ಓಕೆ ವೀಕ್ಷಕರೇ, ಈ ಭಾಗದಲ್ಲಿ ನಿಮ್ಮನ್ನ ಒಂದ್ಸತಿ ಕರ್ಕೊಂಡು ಬಂದಿದ್ದೀನಿ. ನೋಡಿ, ಇದು ಶ್ರೀನಿವಾಸ್ ಪೂಜಾರಿ ಅವರ ತಾಯಿ ಅವರ ಫೋಟೋ. ನನಗೀಗ್ಲೂ ಕೂಡ ಸ್ಟಿಲ್ ನೆನಪಿದೆ, ಪತ್ರಿಕೆಗಳಲ್ಲಿ ಮತ್ತು ಅವರು ಚುನಾವಣಾ ಸಂದರ್ಭದಲ್ಲಿ ಅಂತ ಅನಿಸ್ತದೆ, ಅವ್ರ ತಾಯಿ ಜೊತೆ ಬಂದು ಮಾತಾಡುವಂಥದ್ದು. ಅದೊಂದು ವಿಡಿಯೋ ಕ್ಲಿಪ್ ತುಂಬಾ ವೈರಲ್ ಆಗಿತ್ತು. ಸೊ ಇದು ಅವರ ಮನೆ, ಹುಟ್ಟಿ ಬೆಳೆದದ್ದು ಕೂಡ ಇಲ್ಲೇ ಅನ್ನುವಂಥದ್ದನ್ನ ಅವರು ಹೇಳ್ತಾ ಇದ್ರು, ಅವರ ತಂಗಿಯ ಮಗ. ಸೊ ಇದು ಅವರ ಸಹೋದರಿ ಅಕ್ಕ. ಸೊ ಮಾತಾಡಿಸೋಣ. ಎಷ್ಟು ಖುಷಿ ಆಗುತ್ತೆ, ನಿಮ್ಮ ತಮ್ಮ MP ಆಗಿದ್ದಾರೆ. ತಮ್ಮ MP ಅದು ಭಾರಿ ಸಂತೋಷ, ಭಾರಿ ಖುಷಿ ಆಯ್ತು. ಓಕೆ, ನೀವ್ ಯಾಕೆ ಇಷ್ಟೊಂದು ಸಿಂಪಲ್ ಆಗಿದ್ದೀರಿ? ನಾವು ಮುಂಚಿಂದ ಹಿಂಗೆ ಸಿಂಪಲ್ ಇರೋದು. ಹಾ, ನಿಮ್ ಮನೇಲಿ ಯಾರು ರಾಜಕೀಯಕ್ಕೆ ಬರಲ್ವೇ? ಯಾಕೆ ಬರುದಿಲ್ಲ? ಓಕೆ, ನೀವೆಲ್ಲ ಕೂಡ ಕೃಷಿನೇ ಮಾಡೋದಿಲ್ಲಿ? ಹಾ, ಪೂಜೆ ಎಲ್ಲ ಮಾಡ್ತೀರಿ, ದೇವಸ್ಥಾನದೆಲ್ಲ ಎಲ್ಲ ನೀವೇ ನೋಡ್ಕೊಳ್ತೀರಿ ಫುಲ್? ಮಗ ಇದ್ನಲ್ಲ ಹೊರಗಡೆ? ಅಲ್ಲ, ಅಲ್ಲಿ ಮಗ ಮನಲ್ಲ ಅವ್ರಿಗೆ ಹಾ, ಅವ್ನು ನೋಡ್ತಾನೆ. ಹೌದಾ? ಓಕೆ ಓಕೆ, ಡನ್. ವೀಕ್ಷಕರೇ, ಸೊ ಈ ಕಡೆ ನೀವು ಫೋಟೋಗಳನ್ನ ನೋಡಿದ್ರಿ ಕೋಟಾ ಶ್ರೀನಿವಾಸ್ ಪೂಜಾರಿ ಅವ್ರದ್ದು. ಸೊ ಇನ್ನುಳಿದಂತೆ ಪಕ್ಕದಲ್ಲೆಲ್ಲವೂ ಕೂಡ ಅಲ್ಲಿ ಇನ್ನೊಂದಷ್ಟು ಅವ್ರದ್ದು ಸರ್ಟಿಫಿಕೇಟ್ ಗಳೆಲ್ಲವೂ ಕೂಡ ಇದೆ. ಮತ್ತು
ಇನ್ನೊಂದು ಸ್ವಾಮೀಜಿಗಳ ಜೊತೆ ಕೋಟಾ ಶ್ರೀನಿವಾಸ್ ಪೂಜಾರಿ ಅವರು ಇರುವಂತಹ ಫೋಟೋವನ್ನ ನಿಮಗೆ ತೋರಿಸುವಂತಹ ಪ್ರಯತ್ನ ಮಾಡ್ತಾ ಇದ್ದೀನಿ. ಇದು ತುಂಬಾ ಹಳೆ ಮನೆ ಆಗಿರೋದ್ರಿಂದಾಗಿ ಹಾಗೆ ಉಳಿಸ್ಕೊಂಡಿದ್ದಾರೆ ಈ ಮನೆಯನ್ನ. ಈ ಮನೆಯಲ್ಲಿ ಕುಟುಂಬಸ್ಥರೆಲ್ಲರೂ ಕೂಡ ವಾಸ ಇರ್ತಾರಲ್ಲ? ಎಲ್ರೂ ವಾಸ ಇರ್ತಾರೆ, ಇರ್ತಾರೆ. ಎಲ್ಲ ಯಾರ್ಯಾರು ಇದ್ದೀರಿ ಈ ಮನೆಯಲ್ಲಿ? ಈಗ ನನ್ ಮಗ ನಾನು ನಮ್ ತಂಗಿ ಎಲ್ಲ ಇರ್ತಾರೆ. ಓಕೆ. ಸೊ ಅಮ್ಮ 1 ವರ್ಷದ ಹಿಂದೆ ತೀರ್ ಹೋದ್ರು ಅಲ್ವಾ? ಈ ಜೂನ್ 30 ಬಂದ್ರೆ 1 ವರ್ಷ ಆಯ್ತು. ಅವ್ರಿಗೆ ಎಷ್ಟು ಖುಷಿ ಇತ್ತು ಮಗನ ಬಗ್ಗೆ ಅಂತ? ಅವಳ ಮಗನ ಬಗ್ಗೆ ತುಂಬಾ ಖುಷಿ ಇತ್ತು ಅವಳಿಗೆ. ಹ್ಮ್. ಮಗ ಅಂದ್ರೆ ಭಾರಿ ಪ್ರೀತಿ. ಓಕೆ. ನೀವೆಲ್ಲ ತುಂಬಾ ಚೆನ್ನಾಗಿ ಮುದ್ದು ಮಾಡಿ ಸಾಕಿದ್ದು ಅನ್ಸುತ್ತೆ. ನಮ್ ತಮ್ಮ ಅಂದ್ರೆ ಭಾರಿ ಖುಷಿ. ಓಕೆ, ಡನ್. ಥ್ಯಾಂಕ್ ಯು ಅಮ್ಮ. ಓಕೆ, ವೆಲ್ ವೀಕ್ಷಕರೇ, ಸೊ ಇದು ಅವರ ಮನೆ ಮತ್ತು ಆ ಕಡೆ ದೇವಸ್ಥಾನ ಇದೆ. ಸೊ ಪ್ರತಿನಿತ್ಯವೂ ಕೂಡ ಪೂಜೆ ಪುನಸ್ಕಾರಗಳು ದೇವಸ್ಥಾನದಲ್ಲಿ ನಡೀತಾ ಇರುತ್ತೆ. ಇದು ಅವರ ಹುಟ್ಟಿದ ಮನೆ. ಇನ್ನೊಂದು ಮನೆ ಇದೆ, ಸೊ ಅಲ್ಲೂ ಕೂಡ ನಿಮ್ಮನ್ನ ಕರ್ಕೊಂಡು ಹೋಗ್ತೀನಿ. ಒಂದು ಸಣ್ಣ ಪ್ರಯತ್ನ ಅಂದ್ರೆ ಅವರ ಹುಟ್ಟೂರಿನಲ್ಲಿ ಬಂದಿದ್ದೀವಿ ಅಂದ ಮೇಲೆ ಅವರು ಹುಟ್ಟಿದಂತಹ ಮನೆಯನ್ನ ತೋರಿಸೋಣ ಅನ್ನುವಂತಹ ಒಂದು, ಸೊ ಹಾಗಾಗಿ ಇಲ್ಲಿ ಕರ್ಕೊಂಡು ಬಂದೆ. ಬನ್ನಿ ಅವ್ರ ಮನೆಗೂ ಕೂಡ ಕರ್ಕೊಂಡು ಹೋಗ್ತೀನಿ. ತಾವು ಹೇಗ್ ನೋಡ್ತೀರಿ ಇತ್ತೀಚಿನ ರಾಜಕೀಯ ಸ್ಥಿತಿಗತಿಗಳನ್ನ? ರಾಜಕಾರಣದ ಮೂಲ ಉದ್ದೇಶ ಇರುವುದೇ ಸೇವೆ. ಹ್ಮ್. ನನ್ಗೇನೋ ಸಾರ್ವಜನಿಕ ಕೆಲಸಗಳನ್ನ ಮಾಡ್ಬೇಕು, ನಾನೇನೋ ಅಭಿವೃದ್ಧಿ ಮಾಡ್ಬೇಕು, ನಾನ್ ಜನರಿಗೇನೋ ಸಹಾಯ ಮಾಡ್ಬೇಕು ಅನ್ನುವ ಚೌಕಟ್ಟಲ್ಲಿ ಅದಕ್ಕೆ ನಂಗೆ ಅಧಿಕಾರ ಬೇಕು ಅಂತ ಇರ್ಬೋದು. ರಾಜಕಾರಣಿಗಳಿಗಿಂತಲೂ ಭಿನ್ನವಾಗಿ ಅವರದ್ದೇ ಆಸಕ್ತಿ ಕ್ಷೇತ್ರದಲ್ಲಿ ಕೆಲಸ ಮಾಡಿದಂತ ಅನೇಕ ಗಣ್ಯರು ಸಮಾಜದಲ್ಲಿದ್ದಾರೆ. ರಾಜಕಾರಣಿ ಒಬ್ಬನಿಗೆ ಅಧಿಕಾರ ಕೊಟ್ರೆ ನಾನ್ ಚೆನ್ನಾಗಿ ಕೆಲಸ ಮಾಡ್ತೇನೆ ಅನ್ನುವ ಚೌಕಟ್ಟಿನಲ್ಲಿ ರಾಜಕಾರಣಿಗಳು ಇರ್ತಾರೆ. ಸ್ವಾಭಾವಿಕವಾಗಿ ಅಲ್ಲೆಲ್ಲ ಲೋಪ ಇರ್ಬೋದು, ನಾನು ಇಲ್ಲ ಅಂತ ಹೇಳಿ. ಹಾಗಾಗಿ ರಾಜಕಾರಣವನ್ನು ಸೇವೆ ಅಂತ ತಿಳ್ಕೊಂಡಾಗ ನಿರೀಕ್ಷಿತ ಮಟ್ಟದಲ್ಲಿ ಆಗದೆ ಇದ್ರೆ ಕೆಲವರಿಗೆ ನಿರಾಸಕ್ತಿ ಬರಬಹುದು. ಮತ್ತು MLA ಆದ ಕೂಡಲೇ ಊರಿದ್ದೆಲ್ಲಾ ರಸ್ತೆ ಆಗ್ಬೇಕು ಅಂತ ಜನ ಒತ್ತಾಯ ಮಾಡಿದ್ರೆ, ಅಲ್ಲಿ ಹಣಕ್ಕೆ ಸರ್ಕಾರ ಕೊಡದೇ ಇದ್ರೆ, ಜನರನ್ನ ಎದುರಿಸಲಿಕ್ಕೆ ಬರೀ ಎರಸು ಮುರುಸಾದ್ರೆ ಕೆಲವರಿಗೆ ಬೇಸರ ಬಂದಿರ್ಬೋದು. ಕೆಲವರು ಈ ರಾಜಕಾರಣದಲ್ಲಿ ಯಾವ ನಿರೀಕ್ಷೆಯನ್ನು ಇಟ್ಟುಕೊಂಡು ಇಳಿದಿರ್ತಾರೋ ಆ ನಿರೀಕ್ಷೆ 5 ವರ್ಷ ಆದಾಗ ನಿರಾಸಕ್ತಿ ಕಾರಣ ಆಗ್ಬೋದು. ನಾನು ಹೇಳಿದಂತ ಕೆಲಸ ಆಗಿಲ್ಲ, ನಾನು ಅವನಿಗೆ ಮಾಡಿ ಕೊಡ್ತೇನೆ ಅಂತ ಹೇಳಿದೆ, ಆಗಿಲ್ಲ. ನಾನು ಈ ಕೆರೆ ತುಂಬಿಸ್ತೇನೆ ಅಂತ ಹೇಳಿ ಆಗಿಲ್ಲ. ನಾನು ಇಲ್ಲಿ ರಸ್ತೆ ಮಾಡ್ತೇನೆ ಅಂತ ಹೇಳಿದ್ದೆ, ನಾನು ಇಲ್ಲಿ ವಿಮಾನ ನಿಲ್ದಾಣ ತರ್ತೇನೆ ಅಂತ ಹೇಳಿದ್ದೆ, ನಾನು ಹೊಸ ರೈಲು ಓಡಿಸ್ತೇನೆ ಅಂತ ಹೇಳಿದ್ದೆ ಅನ್ನೋದು ಸೇರಿದಂತೆ ರಾಜ್ಯ ಸರ್ಕಾರದ ಅನೇಕ ಯೋಜನೆಗಳನ್ನ ನಾನು ತಲುಪಿಸ್ತೇನೆ ಅಂತ ಹೇಳಿದ್ರು ಕೂಡ ನನ್ಗೆ ಆಗಿಲ್ಲ ಅನ್ನೋದು ಕಾರಣ ಇರಬಹುದು. ಹಾಗಾಗಿ ಯಾವ ಕಾರಣಕ್ಕೋಸ್ಕರ ರಾಜಕಾರಣದಲ್ಲಿ ಯಾರು ನಿರಾಸಕ್ತಿ ವಹಿಸ್ತಾರೆ ಮತ್ತು ಅದರ ಉದ್ದೇಶ ಏನು ಅನ್ನೋದ್ರ ಮೇಲೆ ಇದೆ. ಆದ್ರೆ ನನ್ನ ಆಲೋಚನೆ ಪ್ರಕಾರ ರಾಜಕಾರಣದಲ್ಲಿ ಇದ್ದವ ಸಮಾಜಕ್ಕೆ ಅನಾಹುತ ಆಗದಂತೆ ನಡ್ಕೊಳ್ಬೇಕು, ಸಂಘರ್ಷಗಳಾಗದೆ ಇರುವಂತೆ ನಡ್ಕೊಳ್ಬೇಕು, ಎಲ್ಲರನ್ನು ಒಟ್ಟಾಗಿ ಕೊಂಡೊಯ್ಯುವಂತೆ ನಡ್ಕೊಳ್ಬೇಕು, ಈ ಸಾಮರಸ್ಯದ ಬದುಕಿಗೆ ಸಹಕಾರಗಳನ್ನು ಕೊಡ್ಬೇಕು, ಮತ್ತು ನ್ಯಾಯವನ್ನು ಕಂಡಾಗ ತಪ್ಪೋ ಸರಿಯೋ ಸಾಧ್ಯ ಆದಷ್ಟು ಗಟ್ಟಿ ಮಾತಾಡುವಂತ ತನ ಇರ್ಬೇಕು ಅಂತ ನಮ್ಗೆಲ್ಲ ಅನ್ಸೋದು. ಹಾಗಾಗಿ ಅಲ್ಲಿರೋರು ನಿರಾಸಕ್ತಿ ಹಾಕೋ ನಂಗೆ ಗೊತ್ತಿಲ್ಲ, ಆದ್ರೆ ಆಸಕ್ತಿ ಇದ್ರೆ ತಪ್ಪು ಅಲ್ಲ. ಓಕೆ ಸರ್, ಜನರ ಜೊತೆ ಸಂಪರ್ಕ ಇಟ್ಟುಕೊಳ್ಳುವುದು ಎಷ್ಟು ದೊಡ್ಡ ಮ್ಯಾಟರ್ ಆಗ್ತದೆ ಅಂತ. ಯಾಕೆಂತಂದ್ರೆ ಇನ್ಫ್ಯಾಕ್ಟ್ ಉಡುಪಿ ಚಿಕ್ಕಮಗಳೂರು ಭಾಗದಲ್ಲಿ ಶೋಭಾ ಕರಂದ್ಲಾಜೆ ಅವರು ಹೆಚ್ಚಿನ ಪ್ರಮಾಣದಲ್ಲಿ ಕ್ಷೇತ್ರಕ್ಕೆ ಬರ್ತಾ ಇರಲಿಲ್ಲ ಅನ್ನುವಂತ ಆಪಾದನೆಗಳು ಕೂಡ ಇದೆ, ಮತ್ತು ಗೋಬ್ಯಾಕ್ ಶೋಭಾ ಅನ್ನುವಂತ ಒಂದು ದೊಡ್ಡ ಹೋರಾಟ ಕೂಡ ನಡೆದಿದ್ದು ಕಣ್ ಮುಂದೆ ಇದೆ. ಜನರ ಜೊತೆ ಸಂಪರ್ಕ ಇಟ್ಕೊಳ್ಳೋದು ಎಷ್ಟು ಮುಖ್ಯ ಆಗ್ತದೆ ಒಬ್ಬ ರಾಜಕಾರಣಿಗೆ ಅಂತ? ಇಲ್ಲ, ಈಗ ಶೋಭಾ ಕರಂದ್ಲಾಜೆ ಅವರು ಕೆಲಸ ಮಾಡಿದ್ದಾರೆ, ಬಂದಿರುವಂತ ಅನುದಾನವನ್ನು ವಿಂಗಡಿಸಿದ್ದಾರೆ, ಎಲ್ಲೂ ಸಮಸ್ಯೆಗಳನ್ನ ಸೃಷ್ಟಿ ಮಾಡಿರಲಿಲ್ಲ. ಆರೊಂದ್ 2-3 ಸತಿ ಅವರು MP ಆದ್ರು. ಅವ್ರು ಮಾಡಿದಂತ ಕೆಲಸಕ್ಕೆ ಪ್ರಚಾರವೂ ತಗೊಳ್ಳಿಲ್ಲ. ಮತ್ತೆ ನಮ್ಮ ಪಾರ್ಟಿಯಲ್ಲಿ ಏನಾಯ್ತಂದ್ರೆ ಅವ್ರನ್ನ ಪಾರ್ಟಿಯ ಸಂಘಟನೆಗೆ ನಾವು ತೊಡಸ್ಕೊಂಡೆವು. ಪಾರ್ಟಿಯ ಸಂಘಟನೆಗೆ ನಾವು ಜವಾಬ್ದಾರಿ ಕೊಟ್ಟೆವು ಪಾರ್ಟಿಯಲ್ಲಿ, ನನ್ಗನ್ಸ ಹಾಗೆ ಅವರು ಸಂಘಟನಾತ್ಮಕ ವಿಚಾರದಲ್ಲಿ ಕೆಲಸಗಳನ್ನ ಮಾಡ್ತಾ ಹೋದ್ರು. ಜನರಲ್ಲಲ್ಲಿ ಕೊರತೆಗಳು ಆಗಿರ್ಬೋದು, ಇಲ್ಲ ಅಂತ ನನ್ಗನ್ಸಿಲ್ಲ, ಕೊರತೆಗಳು ಆಗಿರ್ಬೋದು. ಆದ್ರೆ ಪಾರ್ಲಿಮೆಂಟ್ ಸದಸ್ಯನೊಬ್ಬ ಪ್ರತಿ ಗ್ರಾಮ ಮಟ್ಟದಲ್ಲೂ ಸಂಪರ್ಕ ಮಾಡೋದು ಕಷ್ಟ. ಕಾರ್ಯಕರ್ತರು ಹೇಳಿದ್ದಾರೆ ಅಂತೇಳಿ ಪ್ರತಿ ಮನೆಗೂ ಮತ್ತೆ ಹೇಳಿದಂತ ಪ್ರತಿ ಮದುವೆಗೂ, ಉಪನಯನಕ್ಕೂ, ವೈಕುಂಠ ಸಮಾರಂಭಕ್ಕೂ ಎಲ್ಲಾ ಕಡೆ ಹೋಗೋದು ಕಷ್ಟ. ಹಾಗಾಗಿ ಸಹಜವಾಗಿ 2-3 ಸತಿ ಆದ ಕೂಡ ಕೆಲವರಿಗೆ ಮನಸ್ಸಿಗೆ ನೋವು ಆಗಿರ್ಬೋದು. ಅದು ಟೀಕೆ ಪ್ರತಿ ಟೀಕೆ ಬರದಲ್ಲೂ ಬಂದಿರಬಹುದು, ಇಲ್ಲ ಅಂತ ನಾನು ಹೇಳಿಲ್ಲ. ಆದ್ರೆ ಇವತ್ತು ಕೂಡ ನನ್ಗನ್ಸುತ್ತೆ ಶೋಭಾ ಕರಂದ್ಲಾಜೆ ನಮ್ಮ ಪಾರ್ಟಿಯಲ್ಲೇ ಒಂದು ಗಟ್ಟಿತನ ಇರುವಂತ ಹೆಣ್ಮಗು, ಗಟ್ಟಿತನ ಇರುವಂತ ಹೆಣ್ಮಗು. ಮತ್ತು
ಯಾವ್ದಾದ್ರು ಒಂದು ಕೆಲಸವನ್ನ ಕೊಟ್ರೆ ಹ್ಮ್. ಅದನ್ನ ನಿಷ್ಠೆಯಿಂದ ಮಾಡುವಂತ ಶಕ್ತಿ ಇರೋರು. ಆ ಕೇಂದ್ರ ಮಟ್ಟದಲ್ಲಿ ಅಥವಾ ನಮ್ಮ ಸರ್ಕಾರದ ಮಟ್ಟದಲ್ಲಿ ಅವ್ರದ್ದೇ ಆದಂತ ಗೌರವ ಅವರಿಗಿದೆ. ಹ್ಮ್. ಇಲ್ಲೇನೋ ಸಣ್ಣ ಪುಟ್ಟ ಇರ್ಸು ಮುರ್ಸಿರ್ಬೋದು, ಕ್ಷೇತ್ರ ಬದಲಾಗಿರ್ಬೋದು, ಅದು ಸಂದರ್ಭ ಆಯ್ತು ಹೋಯ್ತು, ನಾವು ಅದ್ರ ಬಗ್ಗೆ ಗಮನ ಕೊಡೋದು ಬಿಟ್ಟು ಅವರು ಮಾಡುವಂತ ಒಳ್ಳೆಯ ಕೆಲಸಗಳ ಬಗ್ಗೆ, ಉದಾಹರಣೆಗೆ ಅವ್ರು ಕಾರ್ಮಿಕ ಇಲಾಖೆ ಕೊಟ್ಟಿದ್ದಾರೆ. ಹ್ಮ್. ನಾನು ಸಣ್ಣ ಸಣ್ಣ ಕೆಲಸ ಇದ್ರು ಕೂಡ ಅವ್ರ ಹತ್ರ ಹಿಡ್ಕೊಂಡು ಹೋಗ್ತೇನೆ. ಈಗ ಶುಭಗೇದೊಂದು ಆಗ್ಬೇಕು ಅಂತೇಳಿ ತಕ್ಷಣ ಅವ್ರು ಏನ್ ರೆಸ್ಪಾನ್ಸ್ ಮಾಡ್ತಾರೆ ಅಂದ್ರೆ ಅವ್ರ ಆಫೀಸರ್ನ ಕರೆದು ಇದು ಮಾಡಿ ಕೊಡಂತಾರೆ. ಅವ 5 ನಿಮಿಷ ನಂಗೆ ವಾಪಸ್ ಹೇಳ್ತಾನೆ. ಅಲ್ಲೆಲ್ಲೋ ESI ಆಸ್ಪತ್ರೆ ಕೊಟ್ಟಿಲ್ಲ, ಮತ್ತೇನೋ ಕೊಟ್ಟಿಲ್ಲ, ಇದೆಲ್ಲ ಇದೆಯಲ್ಲ, ಅದೆಲ್ಲ ಬಹಳ ಚೆನ್ನಾಗಿ ಮಾಡ್ತಾರೆ. ಮತ್ತೆ ನಿಮ್ಗೆ ಗೊತ್ತಿರ್ಲಿಕ್ಕಿಲ್ಲ, ಅವ್ರು ಗ್ರಾಮೀಣಾಭಿವೃದ್ಧಿ ಮಂತ್ರಿ ಆಗಿದ್ರು ಕರ್ನಾಟಕದಲ್ಲಿ. ಈ PDO ಅನ್ನುವಂತ ಕಲ್ಪನೆ ತಂದದ್ದೇ ಅವರು. ಮರುದಿವ್ಸ ಮರುದಿವ್ಸ ಸ್ವಲ್ಪ ದಿವಸಗಳ ನಂತರ ಮತ್ತಾರೋ ಗ್ರಾಮೀಣಾಭಿವೃದ್ಧಿ ಮಂತ್ರಿ ಯಾರು. ಅವಾಗ ಈ ಒಂದು ಪತ್ರಿಕೆಯಲ್ಲಿ ಬರ್ದಿದ್ದ, ಶೋಭಾ ಕರಂದ್ಲಾಜೆಯ ಅಚ್ಚುಕಟ್ಟುತನ ತೋರ್ತಾ ಇಲ್ಲ ಅಂತ ಹೇಳಿ. ಅಚ್ಚುಕಟ್ಟುತನ ಅಂದ್ರೆ ಆ ಕೆಲಸವನ್ನ ನಿಷ್ಠೆಯಿಂದ ಹಿಡಿದು ಮಾಡುವ ರೀತಿ ಅಂತ ಹೇಳಿದ. ಹಾಗಾಗಿ ಶೋಭಾ ಕರಂದ್ಲಾಜೆ ಒಳ್ಳೆ ಕೆಲಸಗಾರರು. ಅಲ್ಲೂ ಎಲ್ಲೋ ಸಾಂದರ್ಭಿಕವಾಗಿ ಸಣ್ಣ ಪುಟ್ಟ ಲೋಪಗಳು ಎಲ್ಲರಿಗೂ ರಾಜಕಾರಣಿಗಳಿಗೂ ಬರುತ್ತೆ, ಅವರಿಗೂ ಬಂದಿರಬಹುದು. ಸರ್, ನಳಿನ್ ಕುಮಾರ್ ಕಟೀಲ್ ಆಗಿರ್ಬೋದು, ಪ್ರತಾಪ್ ಸಿಂಹ ಆಗಿರ್ಬೋದು, ಮತ್ತು ಅನಂತ್ ಕುಮಾರ್ ಹೆಗಡೆ ಅವರ ವಿಚಾರ ಪದೇ ಪದೇ ಸೋಷಿಯಲ್ ಮೀಡಿಯಾಗಳಲ್ಲಿ ಚರ್ಚೆ ಆಗ್ತಾ ಇರುತ್ತೆ. ಮುಂದಿನ ದಿನಗಳಲ್ಲಿ ಏನಾದ್ರೂ ಬದಲಾವಣೆಗಳು ಅಥವಾ ಏನಾದ್ರೂ ಅವ್ರಿಗೆ ಸಿಗಬಹುದಾ ಅಂತ? ಅಲ್ಲ, ಆಗಲ್ಲ. ಅನಂತ್ ಕುಮಾರ್ ಹೆಗಡೆ ಅವರು ನಮ್ಮ ಪಾರ್ಟಿಯಲ್ಲಿ ಸಂಘಟನಾತ್ಮಕವಾಗಿ ಬಹಳ ಶಕ್ತಿ ಇದ್ದು. ಇವರು ಇವತ್ತು ಕೂಡ ಅನಂತ್ ಕುಮಾರ್ ಹೆಗಡೆ ಅವರು ಎಲ್ಲ ಕಾಪಿ ಕುಡಿಲಿಕ್ಕೆ ಬರ್ತಾರೆ ಅಂದ್ರೆ 100 ಜನ ಒಟ್ಟಾಗ್ತಾರೆ. ಅವರ ಮಾತು, ಅವರ ಶಕ್ತಿ ಬಗ್ಗೆ ವಿಶೇಷವಾದ ಗೌರವ. ಯಾರೇನೋ ಅಭಿಪ್ರಾಯ ಪಡಬಹುದು, ನಳಿನ್ ಕುಮಾರ್ ಅವರು ಪಾರ್ಟಿ ಅಧ್ಯಕ್ಷರಾಗಿ ಬೇರೆ ಮಟ್ಟದಲ್ಲಿರುವಂತ ಸಂಘಟನೆಗೆ ಒತ್ತು ಕೊಟ್ಟಿದ್ರು. ಒಂದು ಚುನಾವಣೆ ಸೋತದಕ್ಕೆ ಅವರೇ ಕಾರಣ ಅಂತ ಹೇಳಬಾರದು ನಾವು, ಅಥವಾ ಗೆದ್ರು ಅವರೊಬ್ಬರೇ ಕಾರಣ ಅಂತ ಹೇಳಿ ಬಟ್ ಮಾಡೋದ್ರಲ್ಲೂ ಅರ್ಥ ಇಲ್ಲ. ಇದು ನಮ್ದು ಸಂಘಟನಾತ್ಮಕವಾದಂತ ಹೋರಾಟ. ನಮ್ಮ ಚುನಾವಣೆ ಇರೋದು, ನಮ್ಮ ಪಾರ್ಟಿಯ ಶಕ್ತಿ ಇರೋದು ಬೂತ್ ಮಟ್ಟದ ಕಾರ್ಯಕರ್ತರ ಕೈಯಲ್ಲಿ. ಆ ಬೂತ್ ಮಟ್ಟದ ಕಾರ್ಯಕರ್ತರ ಜೋಡಣೆ, ಸಂಪರ್ಕ, ಶಕ್ತಿ ಕೇಂದ್ರ, ಮಹಾಶಕ್ತಿ ಕೇಂದ್ರ, ಶಾಸಕರಾದವರ ಶ್ರಮ, ಆಡಳಿತದ ಜವಾಬ್ದಾರಿ, ಇವೆಲ್ಲವೂ ಕೂಡ ಒಂದು ಚುನಾವಣೆ ಮಾನದಂಡವಾಗಿ ಪರಿವರ್ತನೆ ಆಗಿರುತ್ತೆ. ಸರ್ಕಾರ ತಗೊಂಡಂತ ನಿರ್ಧಾರಗಳು, ಪಕ್ಷ ಕೊಟ್ಟಿರುವಂತ ಹೇಳಿಕೆಗಳು ಎಲ್ಲೋ ಅದು ಕೂಡ ಪರಿಣಾಮ ಬೀರಿದಂತ ಉದಾಹರಣೆಗಳಿರುತ್ತೆ. ಹಾಗಾಗಿ ನಳಿನ್ ಕುಮಾರ್ ಅವರು ಕೂಡ ಪಾರ್ಟಿಯ ವಿಚಾರಕ್ಕೆ ಸ್ಪಷ್ಟತೆ ಇದ್ದು ಸಾಕಷ್ಟು ಗಟ್ಟಿತನದ ಮತ್ತು ಪಾರ್ಟಿಯ ಸಂಘಟನೆಯ ಜೋಡಣೆ ಕೆಲಸವನ್ನ ಮಾಡಿದ್ರು. ಮೈಸೂರಿನ ಪ್ರತಾಪ್ ಸಿಂಹ ಇವತ್ತು ಕೂಡ ಒಂದು ಜನರ ಮಧ್ಯೆ ಓಡಾಡುವಂತ ಮನುಷ್ಯ. ಬೇರೆ ಬೇರೆ ಕಾರಣಕ್ಕೆ ಅವಕಾಶ ವಂಚಿತ ಆಗಿದೆ ಅನ್ನೋ ಸತ್ಯ. ಆದ್ರೆ ನಮ್ಗಿಂತ ದೊಡ್ಡವರಿಗೆ ಇದೆಲ್ಲರ ಗಮನದಲ್ಲಿದೆ, ಇದೆಲ್ಲ ಗಮನದಲ್ಲಿದೆ. ಈಗ ವಿಜಯಶಂಕರ್ ಅವರು ಮೇಘಾಲಯದ ರಾಜ್ಯಪಾಲರಾಗ್ತಾರೆ ಅಂತೇಳಿ ನೀವು ಕನಸು ಕಾಣ್ಲಿಕ್ಕೆ ಸಾಧ್ಯ ಇರ್ಲಿಲ್ಲ. ಅವ್ರು ಆಗಿದ್ರು. ಈ ನಮ್ಮ ಶಾಂತರಾಮ್ ಸಿದ್ದಿ ಅವರು MLC ಆಗ್ತಾರೆ ಅಂತೇಳಿ ನಾವ್ಯಾರು ಊಹೆ ಮಾಡ್ಕೊಂಡಿರ್ಲಿಲ್ಲ. ನಾನು MP ಆಗ್ತೇನೆ ಅಂತ ಹೇಳಿ ನಮ್ ಕಾರ್ಯಕರ್ತರು ಕನಸು ಕೂಡ ಕಂಡಿರ್ಲಿಲ್ಲ. ಹಾಗಾಗಿ ಪಾರ್ಟಿಯಲ್ಲಿ ಒಂದಿಷ್ಟು ಸಮಸ್ಯೆಗಳು ಬಂದಾಗ ಆಯಕಟ್ಟಿನ ಜಾಗದಲ್ಲಿ ಯಾರಿಗೆ ಯಾವ ಅಧಿಕಾರ ಮತ್ತು ಜವಾಬ್ದಾರಿ ಹಂಚಿಕೆ ಆಗ್ಬೇಕು ಅದನ್ನವ್ರು ಮಾಡ್ತಾರೆ. ಎಲ್ಲ ನನ್ನ ಸ್ನೇಹಿತರಿಗೆ ಕಾಯುವ ತಾಳ್ಮೆ ಇದೆ. ಎಲ್ಲ ನೀವು ಹೇಳಿದ್ರಲ್ಲ, ಇವರೆಲ್ಲರಿಗೂ ಕೂಡ ಕಾಯುವ ತಾಳ್ಮೆ ಇದೆ. ಹಾಗೆ ನಾವು ಅದನ್ನ ನಿರೀಕ್ಷೆಯಲ್ಲಿದ್ದೇವೆ. ಅಮೇಸಿಂಗ್. ವಿಲ್ ಸರ್, ಫೈನಲಿ ಕಾರ್ಯಕ್ರಮದ ಮುಖಾಂತರ ಏನ್ ಹೇಳೋದಕ್ಕೆ ಇಷ್ಟಪಡ್ತೀರಿ ಅಂತ? ಇಲ್ಲೊಂದು ಗ್ರಾಮ ಪಂಚಾಯತ್ ಸದಸ್ಯರಿಂದ ನಾನು ಪಾರ್ಲಿಮೆಂಟ್ ಸದಸ್ಯನವರೆಗೆ ನನಗೆ ಜನರು ಕೊಟ್ಟಿರುವಂತಹ ಪ್ರೀತಿ, ನಾನು ತಪ್ಪುಗಳು ಮಾಡಿದಾಗ ತಿದ್ದಿ ಬುದ್ಧಿ ಹೇಳಿರುವುದು, ನಾನು ಸರಿಯಾದ ಕೆಲಸ ಮಾಡಿರುವಾಗ ನಿನ್ಗೆ ಒಳ್ಳೇದಾಗ್ಲಿ ಅಂತ ಹೇಳಿರುವುದು, ಒಬ್ಬ ವ್ಯಕ್ತಿಯ ಜೀವನದಲ್ಲಿ ಇದೇನು ಸಣ್ಣದಲ್ಲ. ಹಾಗಾಗಿ ನನ್ನ ಪಾರ್ಟಿಯವ್ರನ್ನ, ಪರಿವಾರವನ್ನ, ನನ್ನ ಸಂಘಟನೆಯನ್ನ ಒಂದು ಕಾಲದಲ್ಲಿ ಡಾಕ್ಟರ್ ಆಚಾರ್ಯರು, ಸೋಮಶೇಖರ ಭಟ್ರು ಅಂತವ್ರು ನನಗೆ ಮಾರ್ಗದರ್ಶನ ಕೊಟ್ಟಿದ್ದು. ನಾನು ಜಿಲ್ಲಾ ಪಂಚಾಯತ್ ಸದಸ್ಯನಾಗಿದ್ದಾಗ ಹಾಲಾಡಿ ಶ್ರೀನಿವಾಸ ಶೆಟ್ಟಿ ಅಂತ ಹಿರಿಯರು ನಾನೊಂದ್ಸತಿ MLC ಆಗ್ಬೇಕಂತ ಪಕ್ಷಕ್ಕೆ ಸಲಹೆ ಕೊಟ್ಟಿರೋದು, ಕಾಲಘಟ್ಟದಲ್ಲಿ ಪರಿವಾರದವರು ನನ್ನ ಪರವಾಗಿ ನಿಂತಿರೋದು, ಇವೆಲ್ಲವನ್ನು ಇವತ್ತು ಈ ಮಟ್ಟಕ್ಕೆ ತಂದು ನಿಲ್ಸಿದೆ. ಹಾಗಾಗಿ ನಾನು ಜವಾಬ್ದಾರಿ ಏರಿತ್ತು ಈ ಸವೆದ ದಾರಿಗಳನ್ನೆಲ್ಲ ಒಂದ್ಸತಿ ಗಮನದಲ್ಲಿ ಇಟ್ಕೊಂಡು ಮುಂದೆ ನನ್ನನ್ನು ಈ ಜಾಗಕ್ಕೆ ತಂದವರ ನಿರೀಕ್ಷೆಗಳೇನು ಅಂತ ಅರ್ಥ ಮಾಡ್ಕೊಂಡು ಕೆಲಸಗಳು ಮಾಡ್ಬೇಕು ಅಂತ ನಿರ್ಧಾರ ಮಾಡಿದ್ದೇನೆ. ನನ್ಗನ್ಸುತ್ತೆ ನಾನು ಗುರಿ ತಲುಪ್ತೇನೆ. ಥ್ಯಾಂಕ್ ಯು ಸೋ ಮಚ್ ಸರ್, ತುಂಬಾ ಖುಷಿ ಆಯ್ತು ತಮ್ಮ ಜೊತೆ ಮಾತಾಡಿ. ಧನ್ಯವಾದ.
ವೀಕ್ಷಕರೇ ನಮಸ್ಕಾರ. ನೀವು ನೋಡ್ತಾ ಇದ್ದೀರಾ ಹೆಲೋ ಹಿಂದೂ. ನಾನು ಸೈಯದ್ ಹಿದಾಯತ್. ಇವತ್ತು ನಾನು ಬುದ್ಧಿವಂತರ ನಾಡು ಉಡುಪಿಯಲ್ಲಿದ್ದೀನಿ. ನನ್ನ ಹಿಂದೆ ಅದ್ಭುತವಾದಂತಹ ಒಂದು ಬಂಗ್ಲೆ ನಿಮಗೆ ಕಾಣಿಸ್ತಾ ಇರಬಹುದು. ಇದನ್ನ ಕಾರಂತರ ಅರಮನೆ ಅನ್ನುವಂತಹ ಶೀರ್ಷಿಕೆ ಅಡಿಯಲ್ಲಿ ಒಂದು ಕಾರ್ಯಕ್ರಮವನ್ನ ಮಾಡ್ತಾ ಇದ್ದೇನೆ. ಸೊ ನಮ್ ಜೊತೆ ಗ್ರಾಮ ಪಂಚಾಯತ್ನ ಸದಸ್ಯರು ವಾಸು ಪೂಜಾರಿ ಅವರು ಜಾಯಿನ್ ಆಗ್ತಿದ್ದಾರೆ. ಅವರು ನಮಗೆ ಎಲ್ಲವನ್ನು ಎಕ್ಸ್ಪ್ಲೈನ್ ಮಾಡ್ತಾ ಹೋಗ್ತಾರೆ. ಸರ್, ಎಷ್ಟು ವರ್ಷದ ಹಿಂದೆ ಕಟ್ಟಿದ್ದು, ಯಾರ ಪರಿಕಲ್ಪನೆ ಇದು ಅಂತ? ಇದು ನಮ್ಮ ಇವತ್ತಿನ MP ಆದಂತಹ ಕೋಟಾ ಶ್ರೀನಿವಾಸ ಪೂಜಾರಿ ಅವರ ಕಲ್ಪನೆ ಇದು. ಈ ಕಟ್ಟಡ ಆಗಿ ಸುಮಾರು 16 ವರ್ಷಗಳಾಯ್ತು ಇವತ್ತಿಗೆ. 2005ರಿಂದ ಡಾಕ್ಟರ್ ಶಿವರಾಮ್ ಕಾರಂತರ ಹುಟ್ಟೂರು ಪ್ರಶಸ್ತಿ ಅಂತ ಹೇಳಿ ಇಲ್ಲಿನ ನಮ್ಮ ಕೋಟಾ ಶ್ರೀನಿವಾಸ ಪೂಜಾರು ಕೆಲವೊಂದು ಬುದ್ಧಿಜೀವಿಗಳ ಒಂದು ಸಂಪರ್ಕದಿಂದ ಅವರ ಒಂದು ಮಾರ್ಗದರ್ಶನದಂತೆ ಪ್ರತಿ ವರ್ಷ ಅಕ್ಟೋಬರ್ 11ರಂದು ಕಾರಂತರ ಹುಟ್ಟೂರು ಪ್ರಶಸ್ತಿಯನ್ನ ಕಾರಂತರಿಗೆ ಹತ್ತಿರ ಇರುವಂತಹ ಅವರು ಸಾಧನೆ ಮಾಡದಂತ ಈ ಪ್ರಶಸ್ತಿಯನ್ನು ಕೊಡ್ತಾ ಇದ್ದೇವೆ. ಮೊದಲು 1 ದಿನದ ಕಾರ್ಯಕ್ರಮಗಳು ಮಾಡ್ತಿದ್ದೆ, ಕೆಲವೊಂದು ದಿನ 1 ವಾರ, 15 ದಿನ, ತಿಂಗಳ ಕಾರ್ಯಕ್ರಮ ಹೀಗೆಲ್ಲ ಮಾಡ್ತಾ ಬಂದಿದ್ದೇವೆ. ಈ ಸಲ 20ನೇ ವರ್ಷದ ಕಾರ್ಯಕ್ರಮ. ಆರಂಭದಲ್ಲಿ ನಮಗೆ 2 ವಿಗ್ರಹಗಳು ಕಾಣಸಿಗುತ್ತೆ. ಸೊ ಎಕ್ಸ್ಪ್ಲೈನ್ ಮಾಡೋದಾದ್ರೆ ಇದ್ರ ಬಗ್ಗೆ. ಇದು ನಮ್ಮ ಕರಾವಳಿಯ ಗಂಡು ಕಲೆ ಯಕ್ಷಗಾನ, ತೆಂಕು ಮತ್ತು ಬಡಗತಿಟ್ಟಿನ ಯಕ್ಷಗಾನ ಶೈಲಿ 2 ಪರಿಕಲ್ಪಗಳು. ವೀಕ್ಷಕರೇ, ನಾವೀಗ ಕಾರಂತರ ಅರಮನೆಯತ್ತ ನಿಮಗೆ ಕರ್ಕೊಂಡು ಹೋಗುವಂತಹ ಒಂದು ಪ್ರಯತ್ನವನ್ನ ಮಾಡ್ತಾ ಇದ್ದೀನಿ. ನಾನು ಇದಕ್ಕೆ ಯಾಕೆ ಕಾರಂತರ ಅರಮನೆ ಅಂತ ಹೇಳ್ತೀನಿ ಅಂತಂದ್ರೆ, ಶಿವರಾಮ ಕಾರಂತರಿಗೆ ಸಂಬಂಧಿಸಿದಂತಹ ಅನೇಕ ವಿಚಾರಗಳು ಇಲ್ಲಿದೆ. ಸೊ ಒಳಗೆ ಎಂಟರ್ ಆದ ತಕ್ಷಣ ನಮಗೆ ಎಡಭಾಗದಲ್ಲಿ ಕಂಚಿನ ಪ್ರತಿಮೆ ಕಾಣುತ್ತೆ. ಸೊ ಏನೇ ಕಾರ್ಯಕ್ರಮಗಳಾದ್ರೂ ಸಂಗೀತ ಕಾರಂಜಿಯನ್ನ ಇಲ್ಲಿ ಇಡಲಾಗತ್ತೆ ಮತ್ತು ಅನೇಕ ಹಿರಿಯರೆಲ್ಲರೂ ಕೂಡ ಇಲ್ಲಿ ಬಂದು ಹೋಗಿರುವಂತಹದ್ದಕ್ಕೆ ಪ್ರತೀತಿ ಇದೆ. ಮತ್ತು ಬಲಭಾಗದಲ್ಲಿ ನೀವು ಗಮನಿಸಬಹುದು ಅದ್ಭುತವಾದಂತಹ ಔಟ್ಡೋರ್ ಒಂದು ಸ್ಟೇಡಿಯಂ ರೀತಿಯಲ್ಲಿದೆ. ಎಲ್ಲರೂ ಕೂತ್ಕೊಂಡು ಕಾರ್ಯಕ್ರಮಗಳನ್ನ ವೀಕ್ಷಿಸೋದಕ್ಕಾಗಿ ಮಾಡಿರುವಂತಹ ವ್ಯವಸ್ಥೆ ಇದು. ಮತ್ತು ನಾವೆಲ್ಲರೂ ಕೂಡ ಚಿಕ್ಕವರಿದ್ದಾಗ ಶಾಲೆಯಲ್ಲಿ ನಮಗೆ ಪಾಠ ಮಾಡುವಂತಹ ಸಂದರ್ಭದಲ್ಲಿ ಕಾರಂತರ ಮೂಕಜ್ಜಿಯ ಕನಸುಗಳು ಅನ್ನುವಂತಹ ಪುಸ್ತಕದ ಬಗ್ಗೆ ಪದೇ ಪದೇ ನಮ್ಮ ಶಿಕ್ಷಕರು ಹೇಳುವಂತಹ ಒಂದು ನೆನಪು ಇಲ್ಲಿ ನನಗೆ ಹೀಗೆ ಹೋಗ್ತಿದೆ ಕಣ್ಮುಂದೆ. ಸೊ ಇದು ಮೂಕಜ್ಜಿಯ ಕನಸುಗಳ ಪುಸ್ತಕದ ಮಾದರಿ. ಈಗ ನಾವು ಒಳಗಡೆ ಹೋಗ್ತಾ ಇದೀವಿ ಕಾರಂತರ ಅರಮನೆಯನ್ನ ಎಕ್ಸ್ಪ್ಲೋರ್ ಮಾಡ್ಲಿಕ್ಕಾಗಿ. ಸೊ ನಮಗೆ ಪೂಜಾರಿ ಅವರು ಕಂಪ್ಲೀಟ್ ಎಕ್ಸ್ಪ್ಲೈನ್ ಮಾಡ್ತಾ ಹೋಗ್ತಾರೆ. ಗ್ರಾಮ ಪಂಚಾಯತ್ ಸದಸ್ಯರು ಕೂಡ ಹೌದು, ಮತ್ತು ಕೋಟಾ ಶ್ರೀನಿವಾಸ್ ಪೂಜಾರಿ ಅವರಿಗೆ ಆಪ್ತರು ಕೂಡ. ಓಕೆ, ಇಲ್ಲೊಂದು ಅದ್ಭುತವಾದಂತಹ ವಿಗ್ರಹ ಇದೆ, ರೇಖಾಚಿತ್ರ. ಓಕೆ, ಸೊ ಏನ್ ಕಾನ್ಸೆಪ್ಟ್ ಸರ್ ಇದು? ಇದು ಕಾರಂತರ ಹುಚ್ಚು ಮನಸ್ಸಿನ 10 ಮುಖಗಳಂತಹ ರೇಖಾಚಿತ್ರ. ಇದನ್ನು KK ಹೆಬ್ಬಾರ್ ರಚಿಸಿದಂತಹ ರೇಖಾಚಿತ್ರ. ಇದು ಕಾರಂತರು ಇಲ್ಲಿ ನವಿಲಗಿರಿಯನ್ನು ಹಿಡಿದಿದ್ದಾರೆ. ಇದು ನವಿಲಗಿರಿ ಅಲ್ಲ, ಅವರೊಬ್ರು ಒಳ್ಳೆಯ ಲೇಖಕರು ಅಂತ ಹೇಳಿ ತೋರಿಸ್ತದೆ. ಹಾಗೆ ಇಲ್ಲಿ ಜನಿವಾರ ಇದೆ, ಇದು ಜನಿವಾರ ಅಲ್ಲ, ಆಕ್ಚುಲಿ ಇದೊಂದು ಅವರೊಬ್ರು ಒಳ್ಳೆಯ ಪರಿಸರವಾದಿ ಅಂತ ತೋರಿಸ್ತದೆ. ಹಾಗೆ ಅವರೊಬ್ರು ಬಂಡಾಯಗಾರರು, ನಾಟಕಗಾರರು, ಕವನಗಾರರು, ಸಂಕಲನಗಾರರು ಅಂತೇಳಿ ಹೇಳ್ತದೆ. ಹಾಗೆ ಕಾಲಿಗೆ ಖಡ್ಗವನ್ನು ಧರಿಸುವುದರಿಂದ ಅವರೊಬ್ರು ಒಳ್ಳೆಯ ನೃತ್ಯಪಟು ಅಂತ ತೋರಿಸ್ತದೆ. ಹಾಗೆ ಕಡಲ ತಡಿಯ ಭಾರ್ಗವ. ಹಾಗೆ ಈ ರೇಖಾಚಿತ್ರದ 10 ಹಲವಾರು ಮುಖಗಳನ್ನು ತೋರಿಸುವಂತ ಒಂದು ರೇಖಾಚಿತ್ರವಾಗಿರುತ್ತದೆ. ಓಕೆ, ವೆಲ್ ವೀಕ್ಷಕರೇ, ನಾವೀಗ ಆರ್ಟ್ ಗ್ಯಾಲರಿಯ ಕಡೆ ಹೋಗ್ತಾ ಇದೀವಿ. ಅದ್ರ ಪಕ್ಕದಲ್ಲಿ ರಂಗಮಂದಿರ ಕೂಡ ಇದೆ, ಮೂಕಜ್ಜಿ ಕನಸುಗಳು ಅಂತ ಅದಕ್ಕೆ ಹೆಸರಿಟ್ಟಿದ್ದಾರೆ. ಸೊ ಫಸ್ಟ್ ಗೆ ರಂಗಮಂದಿರದ ಒಳಗಡೆ ಹೋಗ್ಬಿಡೋಣ. ಇಲ್ಲಿ ಅನೇಕ ಕಾರ್ಯಕ್ರಮಗಳು ನಡೀತಾ ಇರ್ತವೆ. ಸುಮಾರು 500ಕ್ಕೂ ಹೆಚ್ಚು ಜನ ಇಲ್ಲಿ ಕೂತ್ಕೊಳ್ಳೋದಕ್ಕೆ ಅದ್ಭುತವಾದಂತಹ ವ್ಯವಸ್ಥೆಯನ್ನ ಮಾಡಲಾಗಿದೆ. ಅನೇಕ ಕಾರ್ಯಕ್ರಮಗಳು ನಡೆಯುತ್ತೆ ಇಲ್ಲಿ. ತುಂಬಾ ಬ್ಯೂಟಿಫುಲ್ ಆದಂತಹ ಒಂದು ಪರಿಸರವನ್ನ ನಾವಿಲ್ಲಿ ಗಮನಿಸಬಹುದು. ಪ್ರತಿ ತಿಂಗಳ ಕಾರ್ಯಕ್ರಮ ಇರ್ತದೆ. ಯಾರು ಕ್ಷೇತ್ರದಲ್ಲಿ ಸಾಧನೆ ಮಾಡದಂತವರನ್ನು ಗೌರವಿಸುವಂತ ಕಾರ್ಯಕ್ರಮ ಇರ್ತದೆ. ಹಾಗೆ ಹಲವಾರು ಸಂಘ ಸಂಸ್ಥೆಗಳ ಕಾರ್ಯಕ್ರಮಗಳು ನಡೀತಾ ಇರ್ತದೆ. ಮತ್ತು ಅದು ಅಲ್ಲೇ ಪ್ರತಿ ವರ್ಷ ಅಕ್ಟೋಬರ್ 11 ನಾವು ಕಾರ್ಯಕ್ರಮವನ್ನು ಮಾಡ್ತಾ ಇರ್ತೀವಿ. ಮತ್ತೆ ಬೇರೆ ಬೇರೆ ಬೇಸಿಗೆ ಶಿಬಿರ, ಮಕ್ಕಳಿಗಾಗಿ ವಿಶೇಷ ಕಾರ್ಯಕ್ರಮಗಳು, ಮತ್ತೆ ಇಲ್ಲಿ ಅನೇಕ ದಿನ ತರಬೇತಿಗಳೆಲ್ಲ ನಡೀತದೆ. ನಾಟ್ಯ, ಯಕ್ಷಗಾನ, ಸಂಗೀತ, ಹೀಗೆ ಹಲವಾರು ಕಾರ್ಯಕ್ರಮಗಳು ನಡೀತಾ ಇರ್ತದೆ. ಓಕೆ, ಮತ್ತೊಂದು ಕಡೆ ನೀವು ಗಮನಿಸಬಹುದು ಕಾರಂತರ ಅದ್ಭುತವಾದಂತಹ ಒಂದು ಪೇಂಟಿಂಗ್ ಇದೆ. ಹಾಗೂ ಒಂದು ಡಯಾಸ್ ಕೂಡ ಅಷ್ಟೇ. ಈ ಇಡೀ ವೇದಿಕೆ ತುಂಬಾ ಸುಂದರವಾಗಿ ಮಾಡಿದ್ದಾರೆ. ಇದ್ರ ಹಿಂದೆ ಕೋಟಾ ಶ್ರೀನಿವಾಸ್ ಪೂಜಾರಿ ಅವರ ಪ್ರಯತ್ನ ತುಂಬಾ ದೊಡ್ಡ ಪ್ರಮಾಣದಲ್ಲಿದೆ. ಮತ್ತು ಅನೇಕರು ಇಲ್ಲಿ ಕಾರ್ಯಕ್ರಮಗಳನ್ನು ಕೂಡ ಕೊಡ್ತಾ ಹೋಗ್ತಾ ಇರ್ತಾರೆ. ಎಷ್ಟು ಜನ ಮಕ್ಕಳಿದ್ದಾರೆ ಟೋಟಲ್ ಇಲ್ಲಿ ಕಲಿಕೆ ಬರುವಂತಹ ಮಕ್ಕಳು? 100ಕ್ಕೂ ಮಿಕ್ಕಿ ಇದ್ದಾರೆ. ಓಕೆ,
ಅಂದ್ರೆ ತುಂಬಾ ಸುಸಜ್ಜಿತವಾದಂತಹ ವ್ಯವಸ್ಥೆ. ಸಂಗೀತ, ಯಕ್ಷಗಾನ, ಚಿತ್ರಕಲೆ, ಹೀಗೆ ಭರತನಾಟ್ಯ ಓಕೆ ಎಲ್ಲಾ ತರಗತಿಗಳು ಇಲ್ಲಿ. ಓಕೆ ವೆಲ್ ವೀಕ್ಷಕರೇ, ಇದು ಆಡಿಟೋರಿಯಂ. ಇದರ ಪಕ್ಕದಲ್ಲಿ ನಿಮ್ಗೆ ಆರ್ಟ್ ಗ್ಯಾಲರಿ ಸಿಗತ್ತೆ. ಸೊ ಆರ್ಟ್ ಗ್ಯಾಲರಿಗೆ ಕರ್ಕೊಂಡು ಹೋಗ್ತೀನಿ. ಸ್ವಪ್ನದ ಹೊಳೆ ಅಂತ ಹೇಳಿ ಆರ್ಟ್ ಗ್ಯಾಲರಿ ಇದು. ಸೊ ಇಲ್ಲಿ ನಾವು ಎಂಟರ್ ಆದ ತಕ್ಷಣ ನಮಗೆ ಕೋಟಾ ಶ್ರೀನಿವಾಸ್ ಅವರ ಒಂದು ಅದ್ಭುತವಾದಂತಹ ಸ್ಕೆಚ್ ಸಿಗತ್ತೆ. ಸೊ ವಿದ್ಯಾರ್ಥಿಗಳು ಮಾಡಿರುವಂತಹ ಸ್ಕೆಚ್ ಅದು. ಇಲ್ಲಿ ಪಂಚಾಯತ್ ಅಧ್ಯಕ್ಷರಾದ ಶ್ರೀಯುತ ಸತೀಶ್ ಕುಂದಾರು, ಕಾರ್ಯಾಧ್ಯಕ್ಷರಾದ ಆನಂದ್ ಸಿ ಕುಂದಾರು, ಹಾಗೆ ಇದಕ್ಕೆ ಒಂದು ಫೌಂಡೇಶನ್ ಪಿಲ್ಲರ್ ಅಂತ ಎಲ್ಲ ಕಾರ್ಯಕ್ರಮ ಸಂಘಟನೆ ಮಾಡುವಂತ ನಮ್ಮ ಜೆ.ಸಿ. ನರೇಂದ್ರ ಕುಮಾರ್ ಕೋಟ ಅಂತ ಹೇಳಿ ಅವರು ಮುಖ್ಯವಾಗಿ ಇದನ್ನ ಕಾರ್ಯಕ್ರಮಗಳನ್ನ ಸಂಘಟನೆ ಮಾಡಿ ಆಯೋಜನೆಯನ್ನ ಮಾಡ್ತಾರೆ. ಇದು ಸ್ಟಾಂಪ್, ಇದು ಭಾರತೀಯ ಅಂಚೆ ಕಾರಂತರದ ಸ್ಟಾಂಪ್ ಬಿಡುಗಡೆ ಆಗಿದೆ. ಓಕೆ, ಆಮೇಲೆ ಈ ಕಡೆ ನಾವು ಒಳಗಡೆ ಹೋಗ್ತಾ ಇದ್ದೀವಿ. ಸೊ ನೀವು ನೋಡಬಹುದು, ನೇರವಾಗಿ ಜ್ಞಾನಪೀಠ ಪ್ರಶಸ್ತಿ ಪುರಸ್ಕೃತರ ಒಂದು ವಿಗ್ರಹಗಳು ನಮಗೆ ಕಾಣಸಿಗತ್ತೆ. ಜಿಲ್ಲೆಯ 31 ಜಿಲ್ಲೆಯ ಎಲ್ಲ ಶಿಲ್ಪಕಲಾ ಅಕಾಡೆಮಿಯವರನ್ನ ಇಲ್ಲಿ ಕರೆಸಿ ಸುಮಾರು 1 ತಿಂಗಳ ಕಾಲದಲ್ಲಿ ಈ ಒಂದು 10 ಜ್ಞಾನಪೀಠ ಪ್ರಶಸ್ತಿಯನ್ನು ಪಡೆದಂತ ಎಲ್ಲ ಶಿಲ್ಪಿಗಳನ್ನ ಇಲ್ಲಿ ರೆಡಿ ಮಾಡಿ ಇಟ್ಟಿದ್ದಾರೆ. ಕಾರಂತರು ಒಬ್ಬರು ನಾಟಕ ಪಾತ್ರ ಮಾಡಿದಂತಹ ಚಿತ್ರ ಇದು. ಅವರು ಸುಮಾರು ಒಂದು 25-26 ವಯಸ್ಸಿನಲ್ಲಿ. ಓಕೆ, ಮತ್ತು ನಿಮಗೆ ಬಲಭಾಗದಲ್ಲಿ ಇನ್ನೊಂದು ಗ್ಯಾಲರಿ ಕಾಣಸಿಗತ್ತೆ. ಇಲ್ಲಿ ನಡೆದಂತಹ 20 ವರ್ಷಗಳಿಂದ ನಡೆದಂತಹ ಎಲ್ಲಾ ಸನ್ಮಾನ ಕಾರ್ಯಕ್ರಮಗಳು, ಅಂದ್ರೆ ಶಿವರಾಮ ಕಾರಂತರ ಹುಟ್ಟೂರ ಪ್ರಶಸ್ತಿ ಎನ್ನುವಂತಹ ಪ್ರಶಸ್ತಿಯನ್ನ ಕೊಡಲಾಗತ್ತೆ. ಸುಮಾರು 20 ವರ್ಷಗಳಿಂದ ಈ ಕಾರ್ಯಕ್ರಮ ನಡೀತಾ ಬರ್ತಾ ಇದೆ. ಸರ್, ಓಕೆ, ಫಸ್ಟ್ ಫ್ರೇಮ್ ಇಂದ ಒಂದು 19 ಫ್ರೇಮ್ಗಳಿದೆ. ಯಾರ್ಯಾರಿಗೆ ಸನ್ಮಾನ ಮಾಡಲಾಯಿತು? ಮೊದಲು ಯಾರು? ಪ್ರಥಮವಾಗಿ 2005ರಲ್ಲಿ ವೀರಪ್ಪ ಬೈಲಿ ಅವರಿಗೆ ಸನ್ಮಾನ ಮಾಡಿದ್ದೇವೆ. ಎರಡನೇದಾಗಿ ವೆಂಕಟಾಚಲಯ್ಯನವರು, ಮೂರನೇದಾಗಿ ರಾಮಕೃಷ್ಣ ಹಂದಿ ಅಂದೇಳಿ, ನಾಲ್ಕನೇದಾಗಿ ರವಿ ಬೆಳಗರಿ ಅವರು, ಹಾಗೆ ವಿಜಯಂತ್ ಕೈಕಿಣಿ ಅವರು, ಗಿರೀಶ್ ಕಾಸರವಳ್ಳಿ ಅವರು, ಸಾಲು ಮರದ ತಿಮ್ಮಕ್ಕ, ಹಾಗೆ ಇತ್ತೀಚಿನ ದಿನಗಳಲ್ಲಿ ನಮ್ಮ ನಾಗಾಲ್ಯಾಂಡಿನ ರಾಜ್ಯಪಾಲರಾದ ಶಂಕರ್ ಬಾ ಅವರು ನಮ್ಮ ಪ್ರೊಫೆಸರ್ ಮಂಜುನಾಥ್ ಅವರಿಗೆ ಈ ಸಲ ಪ್ರಶಸ್ತಿಯನ್ನು ಪ್ರದಾನ ಮಾಡಿದ್ದಾರೆ. ಓಕೆ, ಸೊ ಇಲ್ಲಿರುವಂತಹ ಅನೇಕ ಗಣ್ಯರಿಗೆ ಪ್ರಶಸ್ತಿ ಪ್ರದಾನವನ್ನ ಮಾಡಿರುವಂತಹ ಗ್ಯಾಲರಿ ಇದು. ಅದಾದ ನಂತರ ನಾವು ಪಕ್ಕದಲ್ಲೇ ಅದ್ಭುತವಾದಂತಹ ಪೇಂಟಿಂಗ್ ಅನ್ನ ನೋಡಬಹುದು. ಇದೆಲ್ಲವೂ ಕೂಡ ಇಲ್ಲಿ ಬರುವಂತಹ ಮಕ್ಕಳು ಮಾಡಿರುವಂತಹ ಪೇಂಟಿಂಗ್. ಕಾರಂತರ ಅನೌಪಚಾರಿಕ ಶಿಕ್ಷಣ ಕೇಂದ್ರ ಅಂದೇಳಿ ಮಕ್ಕಳು ಇಲ್ಲಿ ಪೇಂಟಿಂಗ್ ಅನ್ನು ಮಾಡ್ತಾ ಇದ್ದಾರೆ. ಇದು ಸರ್ಕಾರದ ವತಿಯಿಂದ ನಡೀತಾ ಇರುವಂತಹ ಒಂದು ಪೇಂಟಿಂಗ್ ಕಾರ್ಯಕ್ರಮ. ಮೊದಲು ನಾವು ಪೇಂಟಿಂಗ್ ಎಲ್ಲ ಮಾಡೋ ಸರ್ಟಿಫಿಕೇಟ್ ಕೊಡ್ಬೇಕಾದ್ರೆ ಮಂಗಳೂರು, ಬೆಂಗಳೂರಿಗೆಲ್ಲ ಹೋಗ್ಬೇಕಿತ್ತು. ಇವಾಗ ಇಲ್ಲಿ ಅಧಿಕೃತವಾಗಿ ಮಕ್ಕಳಿಗೆ ಒಂದು ಸರ್ಟಿಫಿಕೇಟ್ ಅನ್ನು ನೀಡಲಾಗುತ್ತೆ. ಕಾರಂತರ ಅನೌಪಚಾರಿಕ ಶಿಕ್ಷಣ ಕೇಂದ್ರ. ಎಷ್ಟು ಜನ ಮಕ್ಕಳಿದ್ದಾರೆ ಇಲ್ಲಿ? ಸುಮಾರು ಒಂದು 30ಕ್ಕೂ ಮಿಕ್ಕಿ ಮಕ್ಕಳಿದ್ದಾರೆ. ಓಕೆ ಓಕೆ, ಒಂದು ಕಡೆ ಪೇಂಟಿಂಗ್, ಮತ್ತೊಂದು ಕಡೆ ಲೈಬ್ರರಿ. ಕಲೆ ಮತ್ತು ಶಿಕ್ಷಣ ಎರಡಕ್ಕೂ ಕೂಡ ಅದ್ಭುತವಾದಂತಹ ಒಂದು ವ್ಯವಸ್ಥೆ. ಮತ್ತು ಇಲ್ಲಿ ಶಿವರಾಮ ಕಾರಂತರ ಹಳೇ ಫೋಟೋಗಳನ್ನ ನೀವು ಗಮನಿಸಬಹುದು. 90ರ ಹುಟ್ಟುಹಬ್ಬದ ಖಾಲಿ ಗೆಜ್ಜೆ ಕಟ್ಟಿ ಕುಣಿತಾ ಇರುವಂತಹ ಚಿತ್ರದ ಭಂಗಿ. ಸೊ ಇದು ಜ್ಞಾನಪೀಠ ಪ್ರಶಸ್ತಿ ಪುರಸ್ಕೃತರ ಒಂದು ಮಾದರಿಗಳು. ಮತ್ತೊಂದು ಕಡೆ ನೀವು ಚಿತ್ರಕಲೆಯ ಗುರುಗಳು ಇವರು ಮಕ್ಕಳಿಗೆ ಪೇಂಟಿಂಗ್ ಅನ್ನು ಹೇಳಿಕೊಡ್ತಿದ್ದಾರೆ. ಅವರನ್ನೇ ಸ್ವಲ್ಪ ಸಂದರ್ಶನ ಮಾಡುವ ಒಳ್ಳೆ. ಓಕೆ, ಡನ್. ಎಷ್ಟು ಮಕ್ಕಳಿದ್ದಾರೆ ಸರ್? ಪ್ರತಿನಿತ್ಯ ಎಷ್ಟು ಗಂಟೆಯಿಂದ ಎಷ್ಟು ಗಂಟೆಯ ತನಕ ನಡೆಯುತ್ತೆ ಕ್ಲಾಸಸ್? ಸರ್, ಇದು ಪ್ರತಿ ಸಂಡೇ ಮಾತ್ರ ನಡೆಯೋ ಕ್ಲಾಸ್. ವೀಕೆಂಡ್ ಅಲ್ಲಿ ಆದಿತ್ಯವಾರ ಮಧ್ಯಾಹ್ನ ಒಂದು 2 ಗಂಟೆಯಿಂದ 4 ಗಂಟೆವರೆಗೆ ನಡೆಯುತ್ತೆ. ಒಂದು 60 ಮಕ್ಕಳಿದ್ದಾರೆ ಸರ್. ಇಲ್ಲ, ಆಕ್ಚುಲಿ ಫೀಸ್ ತಗೊಳ್ಳಿಕ್ಕಿಲ್ಲ. ಆದ್ರೆ ನಾವು ಈಗ ಅಂದ್ರೆ ಅನೌಪಚಾರಿಕ ಶಿಕ್ಷಣ ಕೇಂದ್ರ ಅಂತ ಆಗುವ ಮುಂಚೆ ನಮ್ಗೆ ಒಂದಿಷ್ಟು ಫೀಸ್ ತಗೊಂಡ್ ಮಾಡಿ ಅಂತ ಹೇಳಿದ್ರು. ಬಟ್ ಅಂದ್ರೆ ಕಮ್ಮಿ ಫೀಸ್, ಒಂದು 150-200 ರುಪೀಸ್ ಫೀಸ್. ಈಗ ಎಂತಿಲ್ಲ ಸರ್, ಫ್ರೀ ಅಲ್ಲ. ಓಕೆ ವೀಕ್ಷಕರೇ, ಮತ್ತಷ್ಟು ಪೇಂಟಿಂಗ್ ಗಳನ್ನ ನಿಮಗೆ ತೋರಿಸುವಂತಹ ಪ್ರಯತ್ನವನ್ನ ಮಾಡ್ತೀವಿ. ಸೊ ನೇರವಾಗಿ ಈಗ ಆರ್ಟ್ ಗ್ಯಾಲರಿಯ ಮಕ್ಕಳು ಮಾಡಿರುವಂತಹ ಅದ್ಭುತವಾದಂತಹ ಪೇಂಟಿಂಗ್ ಗಳ ಒಂದು ಚಿತ್ರಣವನ್ನ ನಿಮಗೆ ತೋರಿಸುವಂತಹ ಪ್ರಯತ್ನ ಮಾಡ್ತಾ ಇದ್ದೀನಿ. ನೋಡಿ, ಕಾರಂತರ ಹೆಸರಲ್ಲಿ ಎಷ್ಟು ಜನ ಮಕ್ಕಳಿಗೆ ಅನುಕೂಲ ಆಗ್ತಾ ಇದೆ, ಎಷ್ಟು ಪ್ರತಿಭೆಗಳು ಇಲ್ಲಿ ತಮ್ಮ ಒಂದು ಕಲೆಯ
ರೂಪವನ್ನ ಪ್ರಸ್ತುತಪಡಿಸೋದಕ್ಕೆ ಸಾಧ್ಯವಾಗ್ತಾ ಇದೆ. ಇಲ್ಲೂ ಕೂಡ ನೀವು ನೋಡಬಹುದು, ಇದೆಲ್ಲವೂ ಕೂಡ ಶಿವರಾಮ ಕಾರಂತರ ಫೋಟೋಗಳು. ಅವರು ಮಾಡಿರುವಂತಹ ಅನೇಕ ಕಾರ್ಯಕ್ರಮಗಳು, ಅದರ ಪ್ರತಿರೂಪವೇ ಇಲ್ಲಿ ಫೋಟೋಗಳಾಗಿ ನಮಗೆ ಕಾಣಿಸ್ತಾ ಇದೆ. ಇದು 90 ವರ್ಷ ವಯಸ್ಸಾದಂತಹ ಸಂದರ್ಭದಲ್ಲಿ ಅವರ ಹುಟ್ಟುಹಬ್ಬದ ವಿಶೇಷವಾಗಿ ಕ್ರೀಡೆಯನ್ನ ಆಯೋಜಿಸಲಾಗಿತ್ತು. ಆ ಸಂದರ್ಭದಲ್ಲಿ ತೆಗೆದಿರುವಂತಹ ಫೋಟೋ. ಸೊ ಚಿಕ್ಕ ಚಿಕ್ಕ ಮಕ್ಕಳು ಒಂಥರ ಖುಷಿ ಆಗತ್ತೆ. ಎಲ್ರು ಕೂಡ ಅದ್ಭುತವಾಗಿ ಪೇಂಟಿಂಗ್ ಅನ್ನ ಮಾಡೋದರ ಮೂಲಕ ಏನೋ ಒಂದು ಹೊಸ ಪ್ರಯತ್ನವನ್ನ ಮಾಡ್ತಾ ಇದ್ದಾರೆ. ನನಗೆ ನಮ್ಮ ಬಾಲ್ಯ ನೆನಪಾಗ್ತಾ ಇದೆ. ಬಟ್ ನಮಗೆ ಪೇಂಟಿಂಗ್ ಕ್ಲಾಸಸ್ ಅದು ಇದು ಅಂತೆಲ್ಲ ಇರಲಿಲ್ಲ. ಮತ್ತು ಇಲ್ಲಿ ಚೋಮನಗುಡಿ ಅನ್ನುವಂತಹ ಒಂದು ಪೇಂಟಿಂಗ್ ಅನ್ನ ನೀವು ನೋಡಬಹುದು. ಹೇಳಿ ಸರ್ ಈ ಪೇಂಟಿಂಗ್ ಬಗ್ಗೆ. ಈ ಚೋಮನದುಡಿ ಅಂತ ಪೇಂಟಿಂಗ್, ಅವನೊಬ್ಬ ಬಡವನಾಗಿದ್ದಾರೆ, ಬೇರೆ ಒಬ್ರು ಮತಾಂತರ ಮಾಡುವಾಗ ಅದರ ಒಂದು ಸನ್ನಿವೇಶವನ್ನ ಇಲ್ಲಿ ನಮ್ಮ ಧರ್ಮಕ್ಕೆ ಬಾ ಅಂತ ಹೇಳ್ತಾ ಇರುವಂತ ಕಾನ್ಸೆಪ್ಟ್ ಅದು. ಓಕೆ, ಮತಾಂತರ ಪ್ರಕರಣಗಳು ಹೆಚ್ಚು ನಡೀತಾ ಇತ್ತು. ಸೊ ಹೇಗೆ ಬಡ ಜನರನ್ನ ಮತಾಂತರ ಮಾಡುವಂತಹ ಪ್ರಯತ್ನ ಆಗ್ತಿತ್ತು ಅನ್ನೋದಕ್ಕೆ ಅದು ಕಣ್ಣಿಗೆ ಕಟ್ಟುವ ರೀತಿಯಲ್ಲಿ ದೃಶ್ಯವನ್ನ ಮಾಡಲಾಗಿರೋದು. ಸೊ ಶಿವರಾಮ ಕಾರಂತರ ಒಂದು ಕೃತಿ ಕೂಡ ಹೌದು ಅದು. ಮತ್ತು ಇಲ್ಲೆಲ್ಲವೂ ಕೂಡ ಬಿಸಿಲು ಕುದುರೆಯ ಒಂದು ದೃಶ್ಯವನ್ನ ನಾವು ಗಮನಿಸಬಹುದು. ಮಲೆನಾಡ ಮದುಮಗಳು ಅಂತ ಹೇಳಿ ಕಾರಂತರ ಅದ್ಭುತವಾದಂತಹ ಒಂದು ಕೃತಿ ಇದೆ. ಸೊ ಅದರ ಪೇಂಟಿಂಗ್ ಇದು. ಮತ್ತು ಇಲ್ಲೆಲ್ಲವೂ ಕೂಡ ಇರುವಂತಹ ಪೇಂಟಿಂಗ್ ಗಳು ಏನಿದೆ ಅದು ಪ್ರತಿಯೊಂದು ಕೃತಿಯನ್ನು ಕೂಡ ಸೂಚಿಸುವಂತಹ ಒಂದು ಚಿತ್ರವಾಗಿದೆ. ಈಗ ನಾನು ನಿಮಗೆ ನೇರವಾಗಿ ಫಸ್ಟ್ ಫ್ಲೋರಿಗೆ ಕರ್ಕೊಂಡು ಹೋಗ್ತೀನಿ. ಫಸ್ಟ್ ಫ್ಲೋರ್ ನಲ್ಲಿ ಇನ್ನಷ್ಟು ಕಲಾಕೃತಿಗಳಿದೆ, ಅದ್ರ ಬಗ್ಗೆ ಮಾತಾಡ್ತಾ ಹೋಗೋಣ ಬನ್ನಿ. ಸೊ ನಾವು ಎಂಟರ್ ಆದ ತಕ್ಷಣ ಫಸ್ಟ್ ಫ್ಲೋರ್ ನಲ್ಲಿ ಶಿವರಾಮ ಕಾರಂತರ ಕೃತಿ ಪ್ರಪಂಚವನ್ನೇ ನಾವು ಗಮನಿಸಬಹುದು. ಇಲ್ಲಿ ಅವರ ಕಾದಂಬರಿಗಳು ಸುಮಾರು 45 ಕಾದಂಬರಿಗಳು, ಅದಾದ್ಮೇಲೆ 16 ನಾಟಕಗಳು ಮತ್ತು ಆತ್ಮಕಥೆಗಳು, ಜೀವನ ಚರಿತೆ 6, ಅದಾದ ನಂತರ ಕಲೆ 6 ಮತ್ತು ಪ್ರವಾಸ ಸಾಹಿತ್ಯ 8 ಪ್ರವಾಸ ಸಾಹಿತ್ಯಗಳನ್ನು ರಚಿಸಿದ್ರು. ಸಣ್ಣ ಕಥೆಗಳು ಅದೊಂದು 3 ಇರಬಹುದು, ಮತ್ತು ಕವಿತೆಗಳು ಹಾಗೂ ಹರಟೆ, ವ್ಯಂಗ್ಯ ಪ್ರಬಂಧ ಮತ್ತು ಕೋಶಗಳು, ತಾತ್ವಿಕ, ವಿಜ್ಞಾನ, ಕಾದಂಬರಿ ಕಥೆ, ಇಂಗ್ಲಿಷ್ ನಲ್ಲಿ ಮತ್ತು ಇತರ ಕೃತಿಗಳು, ಹಾಗೂ ಅನುವಾದವಾದಂತಹ ನಾಟಕ, ಬಾಲ ಸಾಹಿತ್ಯ, ಸಂಪಾದನೆ, ಪರಿಸರ ವಿಜ್ಞಾನ, ಹೀಗೆ ಅನೇಕ ವಿಚಾರಗಳನ್ನ ಕಾರಂತರು ಹಂಚಿಕೊಂಡಿದ್ರು. ಸೊ ಅದರ ಒಂದು ಭಾಗವನ್ನ ನಾವು ನೋಡಿದ್ವಿ. ಈಗ ಮೇಲ್ಗಡೆ ಎಂಟರ್ ಆದ ತಕ್ಷಣ ನಮಗೆ ಎಡಭಾಗದಲ್ಲಿ ಮೂಗಜ್ಜಿ ಕನಸುಗಳು ಅನ್ನುವಂತಹ ಕೃತಿಗೆ ಸಂಬಂಧಿಸಿದಂತಹ ಒಂದು ಅದ್ಭುತವಾಗಿರುವಂತಹ ಅಜ್ಜಿಯ ಕಥೆ, ಅಜ್ಜಿ ಮತ್ತು ಮೊಮ್ಮಕ್ಕಳ ಕಥೆ ಅನ್ಸುತ್ತೆ. ಓಕೆ, ಸೊ ಈ ಗ್ಯಾಲರಿಯಲ್ಲಿ ನಿಮಗೆ ಇಲ್ಲಿಂದ ನಾನು ಫೋಟೋಗಳನ್ನ ತೋರಿಸ್ತಾ ಹೋಗ್ತೀನಿ. ನೋಡಬಹುದು ಏರಿಯ ಲಕ್ಷ್ಮೀನಾರಾಯಣ ಆಳ್ವ, ಕಯ್ಯಾರ ಮತ್ತು ಅವರ ಜೊತೆ ಕಾರಂತರು ಇರುವಂತಹ ಫೋಟೋ, ಹಾಗೂ ಪ್ರಸಾರ ಭಾರತಿಗಾಗಿ ನಡೆದಂತಹ ಕಾರ್ಯಕ್ರಮದ ಒಂದು ಅದ್ಭುತವಾಗಿರುವಂತಹ ಫೋಟೋ, ಮತ್ತು ಕಾರಂತರು ಡಿಸ್ಕಸ್ ಮಾಡ್ತಾ ಇರುವಂತಹ ಒಂದು ಫೋಟೋ. ಆಮೇಲೆ ಪಕ್ಕದಲ್ಲೂ ಕೂಡ ನೀವು ನೋಡಬಹುದು ನರಸಿಂಹಾಚಾರ್ಯ ಅವರು, ಜಸ್ಟಿಸ್ ನಿಟ್ಟೂರು ಶ್ರೀನಿವಾಸ ರಾವ್ ಅವರು, ಶಿವರಾಮ ಕಾರಂತರು ಸೇರಿದಂತೆ ಅನೇಕ ಗಣ್ಯರು ಈ ಫೋಟೋದಲ್ಲಿದ್ದಾರೆ. ಮತ್ತು ಕಾರಂತರಿಗೆ ಮಕ್ಕಳು ಅಂತಂದ್ರೆ ತುಂಬಾ ಇಷ್ಟ. ಸೊ ಹಾಗಾಗಿ ಆ ಮಕ್ಕಳಿಗೆ ಕತೆ ಹೇಳುವಂತಹ ಸನ್ನಿವೇಶದ ಒಂದು ಅದ್ಭುತವಾಗಿರುವಂತಹ ಪೇಂಟಿಂಗ್ ಇದೆ. ಮತ್ತು ಪಂಚವಟಿ ಯಕ್ಷಗಾನದ ದೃಶ್ಯವನ್ನ ನೀವು ಗಮನಿಸಬಹುದು. ಹಾಗೂ ಮತ್ತೊಂದು ಕಡೆ ವಿಜಾಪುರ ನಿಲ್ದಾಣದಲ್ಲಿ ನರೇಗಲ್ ಲೀಲಾ ಕಾರಂತರ ಜೊತೆ ಇರುವಂತಹ ಒಂದು ಫೋಟೋ. ಹಾಗೆ ಇಲ್ಲಿ ಕನ್ನಡದ ಆಸ್ತಿ ಮಾಸ್ತಿ ವೆಂಕಟೇಶ್ ಅಯ್ಯಂಗಾರ್ ಅವರು ಇರುವಂತಹದ್ದು, ಮತ್ತು ವಿಕ್ರು ಗೋಕಾಕ್ ಅವರ ಕೂಡ ಅವರು ಆ ಫೋಟೋದಲ್ಲಿದ್ದಾರೆ. ಆಮೇಲೆ ಈ ಕಡೆ ಮೈಸೂರು ವಿವಿ ಕುಲಪತಿ ಡಿಸೋಜಾ ಮತ್ತು ಒಡೆಯರ್ ಅವರು, ಹಾಗೂ ಎನ್ ಮೂರ್ತಿ, ವಿ ಸೀತಾರಾಮಯ್ಯ, ವೆಂಕಟಸುಬ್ಬಯ್ಯ ಹಾಗೂ ಕುವೆಂಪು ಅವರು ಈ ಚಿತ್ರದಲ್ಲಿದ್ದಾರೆ. ಮತ್ತು ಇನ್ನೊಂದು ಭಾಗದಲ್ಲಿ ನೀವು ಹರ್ಷ ಕಾರಂತ್, ಮಾಳವಿಕಾ ಕಾರಂತ್, ಉಲ್ಲಾಸ್ ಕಾರಂತ್, ಕ್ಷಮಾ ಕಾರಂತ್ ಅವರನ್ನ ನೋಡಬಹುದು. ಇದು ಕಾರಂತರ ಫ್ಯಾಮಿಲಿ, ಇಡೀ ಕುಟುಂಬ. ಮತ್ತು ಇನ್ನೊಂದು ಸ್ವಲ್ಪ ನಾವು ಮುಂದೆ ಬಂದ್ರೆ UR ಅನಂತಮೂರ್ತಿ ಅವ್ರ ಜೊತೆ ಕಾರಂತರು ಇರುವಂತಹದ್ದನ್ನ ಗಮನಿಸಬಹುದು. ಮತ್ತು ಇದು ಈ ಫೋಟೋ ಇದೆಯಲ್ಲ, ಅದು ಕಾರಂತರ ಪತ್ನಿ ಮತ್ತು ಕಾರಂತರು ಇರುವಂತಹದ್ದು. ಇಲ್ಲೂ ಕೂಡ ಕಾರಂತರು ಅವರ ಅನೇಕ ಹಿರಿಯರ ಜೊತೆ ಇದ್ದಾರೆ. ಇಲ್ಲಿ ಅವರು ಕೂರ್ತಾ ಇದ್ದಂತಹದ್ದನ್ನ ನೀವು ಗಮನಿಸಬಹುದು. ಅವರ ಚೇರ್ ಮತ್ತು
ಒಂದು ಸ್ಟೈಲ್, ಒಂದು ಹಳೆ ಕಾಲದ ಒಂದು ಸ್ಟೈಲ್ ಇರುತ್ತಲ್ಲ, ಅದೊಂಥರ ಖುಷಿ ಆಗ್ತದೆ. ಮತ್ತು ಈ ಭಾಗದಲ್ಲಿ ಮೂಕಜ್ಜಿ ಕನಸನ್ನ ಪ್ರತಿಧ್ವನಿಸುವಂತಹ ಒಂದು ಅದ್ಭುತವಾದಂತಹ ವ್ಯವಸ್ಥೆಯನ್ನ ಮಾಡಲಾಗಿದೆ. ಇದು ಕಾರಂತರ ಮೂಕಜ್ಜಿ ಕನಸು ಅಂತೇಳಿ ಒಂದು ಚಿತ್ರ. ಅಜ್ಜಿ ಮಕ್ಕಳಿಗೆ ಕತೆ ಹೇಳುವಂತ ಒಂದು ಕಾನ್ಸೆಪ್ಟ್. ನಮ್ಮ ಹಿಂದಿನ ಕಾಲದ ಈ ಕರಾವಳಿ ಭಾಗ ಕೂತಿರುವಂತ ಇದು ಪತಾಸ್ ಅಂತ ಮೊದಲೆಲ್ಲ ಈ ಅಕ್ಕಿ ಮತ್ತೆ ಬೇರೆ ಇತರೆ ಹಾಕಿ ಇಡುವಂತ ಪತಾಸ್ ಅಂತ ಕರಿತಿದ್ದೀವಿ. ಅದರ ಮೇಲೆ ಕೂತ್ಕೊಂಡು ಮಕ್ಕಳಿಗೆ ಕತೆ ಹೇಳುವಂತ ಒಂದು ಕಾನ್ಸೆಪ್ಟ್. ನಾ ಆಕ್ಚುಲಿ ಮೂಕಜ್ಜಿ ಕನಸು ಅಂತ ಹೇಳಿದ್ರೆ ಮೊದ್ಲೇ ನಮ್ಮ ಹಿಂದಿನ ಬಾಲ್ಯ ಯುವವನ್ನು ಪರಿಗಣಿಸಿ ನಂತರ ಅಜ್ಜಿ ಪ್ರಬುದ್ಧಾವಸ್ಥೆಗೆ ಬರುವಾಗ ಆವಾಗ ಅಜ್ಜಿಯ ಗಂಡವನ್ನು ಕಳೆದುಕೊಂಡಾಗ ನೆಕ್ಸ್ಟ್ ಅವಳ ಜೀವನ ಚರಿತ್ರೆ ನಮ್ಮ ಸಾಮಾಜಿಕದಲ್ಲಿ ಹೇಗೆ ಬೆಳೆದು ಬಂದಂತ ಒಂದು ಪರಿಕಲ್ಪನೆ ಇರಬಹುದು. ಹಾಗೆ ಅಜ್ಜಿ ಆವಾಗ ಉಪಯೋಗಿಸ್ತಿರುವಂತಹ ಹಳೆ ಕಾಲದ ಈ ಮಕ್ಕಳು ಆಡುವಂತಹ 3 ಚಕ್ರದ ಇದಿರ್ಬೋದು. ಹಾಗೆ ಎಲೆ ಅಡಿಕೆ ತಿನ್ನುವ ತಾಂಬೂಲದ ಹರಿವಾಣ ಇರಬಹುದು, ನೀರು ಕುಡಿಯುವಂತ ತಂಬಿಗೆ, ಮತ್ತೆ ವೀಳ್ಯದೆ ಇಡುವಂತ ಪೆಟ್ಟಿಗೆ, ಮತ್ತೆ ವೀಳ್ಯದೆ ಎಲೆಯನ್ನು ತಿಂದು ಉಗಿಯುವಂತ ಪೀಕದಾನಿ ಅಂತ ಕರೀತಾರೆ. ಹಾಗೆ ಅವರದ ಮರದ ಪೆಟ್ಟಿಗೆ, ಹಾಗೆ ಫೋಟೋಗಳು, ಅಲ್ಲಿ ಬೀಸಣಿಗೆ ಇದೆ, ತಾಳೆ ಮರದ ಗರಿಯಿಂದ ಮಾಡಿದಂತೆ ಬೀಸಣಿಗೆ, ಹಾಗೆ ಜಿಂಕೆಯ ಮುಖವನ್ನು ಹೋಲುವಂತ ಒಂದು ಜಿಂಕೆ ಇದಿದೆ. ಅದು ಯಕ್ಷಗಾನದವರದು ಕೌಟುಂಬಿಕ ಚಿತ್ರ ಅಂತ ಇರ್ಬೋದೇನು. ಓಕೆ ವೀಕ್ಷಕರೇ, ಈ ಗ್ಯಾಲರಿಯಿಂದ ಇನ್ನೊಂದ್ ಸ್ವಲ್ಪ ನಾವು ಹೊರಗಡೆ ಬಂದ್ರೆ ಇಲ್ಲೊಂದಷ್ಟು ಫೋಟೋಗಳಿದೆ. ನಿಮಗೆ ಆ ಫೋಟೋಗಳನ್ನ ತೋರಿಸುವಂತಹ ಒಂದು ಪ್ರಯತ್ನವನ್ನ ನಾನು ಮಾಡ್ತಾ ಹೋಗ್ತೇನೆ. ವೀರೇಂದ್ರ ಹೆಗ್ಗಡೆ ಅವರು ತುಂಬಾ ಯಂಗ್ ಇದ್ದಂತಹ ಸಂದರ್ಭದಲ್ಲಿ ತೆಗೆದಿರುವಂತಹ ಫೋಟೋ ಇದು. ಅವ್ರ ಜೊತೆ ಶಿವರಾಮ ಕಾರಂತರು ಇರೋದನ್ನ ನೀವು ಗಮನಿಸಬಹುದು. ಮತ್ತು 1978ರಲ್ಲಿ ಅಭಿನಂದನಾ ಸಮಾರಂಭ ನಡೀತು. ಅಲ್ಲಿ ಉಮಾಶಂಕರ್ ಜೋಶಿ ಮತ್ತು ಹಾಮಾ ನಾಯಕರ ಜೊತೆ ಕಾರಂತರು ಇರುವಂತಹದ್ದು. ಹಾಗೆ KP ಪೂರ್ಣಚಂದ್ರ ತೇಜಸ್ವಿ ಅವರು, ರಾಜೇಶ್ವರಿ ತೇಜಸ್ವಿ ದಂಪತಿಯವರ ಜೊತೆ ಕಾರಂತರಿದ್ದಾರೆ. ಮತ್ತೊಂದು ಕಡೆ ಕಾರಂತರಿಗೆ 90ನೇ ಹುಟ್ಟುಹಬ್ಬದ ಸಂಭ್ರಮದ ಒಂದು ಕ್ಷಣ ಆ ಸಂದರ್ಭದಲ್ಲಿ ಕ್ಯಾಪ್ಚರ್ ಮಾಡಿರುವಂತಹ ಫೋಟೋ. ಮತ್ತು 1962ರ ಯಕ್ಷಗಾನ ಪ್ರಥಮ ತಂಡವನ್ನ ನೀವಿಲ್ಲಿ ನೋಡ್ತಾ ಇದ್ದೀರಿ. ಅದಾದ ನಂತರ ಕಾರಂತರು ಮಕ್ಕಳಿಗೆ ಕತೆ ಹೇಳ್ತಾ ಇರುವಂತಹ ಫೋಟೋ. ಜ್ಞಾನಪೀಠ ಪ್ರಶಸ್ತಿ ಪುರಸ್ಕೃತರು ಕೂಡ ಹೌದು ಶಿವರಾಮ ಕಾರಂತರು. ಆ ನಿಟ್ಟಿನಲ್ಲಿ ಮಕ್ಕಳಿಗೆ ತುಂಬಾ ಅದ್ಭುತವಾಗಿ ಕಥೆ ಹೇಳ್ತಾ ಇದ್ರು. ಇದು ಕಾರಂತರ ಪತ್ನಿಯವರ ಅದ್ಭುತವಾಗಿರುವಂತಹ ಫೋಟೋ. ಮತ್ತು ಶಿವರಾಮ ಕಾರಂತರು ಸದಾ ಮನಸ್ಸುಗಳಲ್ಲಿ ಅಚ್ಚಳಿಯದೆ ಉಳಿಯುವಂತಹ ವ್ಯಕ್ತಿತ್ವ. ಒಂದಕ್ಕಿಂತ ಒಂದು ಅದ್ಭುತವಾದಂತಹ ಅವರ ಕೃತಿಗಳಿದೆ, ಅವರ ನಾಟಕಗಳು ಮತ್ತು ಅವರು ಬರೆದಂತಹ ಜೀವನ ಚರಿತ್ರೆ, ಇವೆಲ್ಲವನ್ನು ಕೂಡ ಓದ್ತಾ ಹೋದಾಗ ಬದುಕಲ್ಲಿ ಒಂದಷ್ಟು ಬದಲಾವಣೆಗಳನ್ನ ನಾವು ನೋಡಬಹುದು. ಮತ್ತು ನಿಮಗೆ ಇನ್ನೊಂದು ಕಲಾಕೃತಿಯನ್ನ ನಾನು ತೋರಿಸುವಂತಹ ಒಂದು ಪ್ರಯತ್ನವನ್ನ ಮಾಡ್ತೇನೆ. ಈಗ ಮಹಾತ್ಮ ಗಾಂಧೀಜಿ ಅವರ ಒಂದು ಅದ್ಭುತವಾಗಿರುವಂತಹ ಪ್ರತಿಮೆಯನ್ನ ನಾನು ನಿಮಗೆ ತೋರಿಸ್ತಾ ಇದ್ದೀನಿ. ಇದರ ಮೌಲ್ಯ 1 ಲಕ್ಷ ರೂಪಾಯಿ. ಇದು ನಮ್ಮ ಕರ್ನಾಟಕದ ವಿಧಾನಸೌಧ ಮತ್ತು ವಿಕಾಸಸೌಧದ ಮಧ್ಯೆ ಇರುವಂತ ವಿಗ್ರಹ. ಇಲ್ಲಿ ನನ್ನ ಜೀವನವೇ ನನ್ನ ಸಂದೇಶ ಅಂತ ಒಂದು ಕಾನ್ಸೆಪ್ಟ್ ಇತ್ತು ಅವ್ರದ್ದು ಆಗಿದೆ. ಬಟ್ ಇದು ಕಡವೆ, ಇದು ತೆಂಗಿನ ಮರದಿಂದ ಮಾಡಿದಂತ ಕಡವೆ. ಇದಿದೆಯಲ್ಲ ತೆಂಗಿನ ಮರದಿಂದ ಮಾಡಿದಂತ ಕಡವೆ. ಓಕೆ ವೀಕ್ಷಕರೇ, ನಿಮಗೆ ಇಲ್ಲಿಂದ ಹೊರಗಡೆ ಇರುವಂತಹ ಒಂದು ಪ್ರಕೃತಿಯ ರಮಣೀಯತೆಯನ್ನ ತೋರಿಸುವಂತಹ ಒಂದು ಪ್ರಯತ್ನ ಮಾಡ್ತೀವಿ. ಸೊ ಒಂದೊಮ್ಮೆ ಕ್ಯಾಮ್ರಾ ಪ್ಯಾನ್ ಮಾಡಿ ತೋರಿಸಿದ್ರೆ ನಿಮಗೆ ಇಲ್ಲಿರುವಂತಹ ಒಂದು ಸೌಂದರ್ಯ ಎಷ್ಟು ಅದ್ಭುತವಾಗಿದೆ ಅನ್ನೋದು ಗೊತ್ತಾಗ್ತದೆ. ಈಗ ಗ್ರಂಥಾಲಯಕ್ಕೆ ನಾವು ಬಂದಿದ್ವಿ. ಸೊ ಇದು ಚಿಗುರಿದ ಕನಸು ಅಂತ ಇದಕ್ಕೆ ಹೆಸರಿಡಲಾಗಿದೆ. ಯಾಕೆಂತಂದ್ರೆ ಅನೇಕ ಕನಸುಗಳು ಇಲ್ಲೇ ಚಿಗುರೋದು. ಅಂದ್ರೆ ಪುಸ್ತಕಗಳನ್ನ ಓದೋದರ ಮೂಲಕ ತಮ್ಮ ಕನಸಿಗೆ ರೆಕ್ಕೆ ಪುಕ್ಕ ಕಟ್ಟುವಂತಹ ಪ್ರಯತ್ನ ಇಲ್ಲಿಂದನೇ ಆಗತ್ತೆ. ಇಲ್ಲಿ ಕೇವಲ ಕಾರಂತರು ಬರೆದಿರುವಂತಹ ಪುಸ್ತಕಗಳಷ್ಟೇ ಅಲ್ಲ, ಅನೇಕ ಪುಸ್ತಕಗಳು ನಮಗೆ ಸಿಗುತ್ತೆ. ಸ್ಪರ್ಧಾತ್ಮಕ ಪರೀಕ್ಷೆಗಳಿಗೆ ಓದುವಂತಹ ವಿದ್ಯಾರ್ಥಿಗಳಿಗೂ ಕೂಡ ತುಂಬಾ ಅನುಕೂಲ ಆಗ್ತದೆ. ಇಲ್ಲಿ ಅನೇಕ ಪುಸ್ತಕಗಳ ಗ್ಯಾಲರಿ ಇದೆ. ಶಿಕ್ಷಣ, ಸ್ವಾಮಿ ವಿವೇಕಾನಂದ ಅವರ ಒಂದು ಪುಸ್ತಕಗಳು, ಭೂಗೋಳಶಾಸ್ತ್ರ ಆಗಿರ್ಬಹುದು, ರಾಜಕೀಯ ಶಾಸ್ತ್ರ ಆಗಿರಬಹುದು, ಇತಿಹಾಸದ ಪುಸ್ತಕಗಳು, ಮತ್ತು ಸೋಷಿಯಲ್ ವರ್ಕ್ ಹಾಗೂ IAS ಗೆ ಸಂಬಂಧಿಸಿದಂತಹ ಪ್ರಿಲಿಮ್ಸ್ ಪುಸ್ತಕಗಳು, ಮತ್ತು ಓಶೋ ಹಾಗೂ ಸೈನ್ಸ್ಗೆ ಸಂಬಂಧಿಸಿದಂತಹ ಒಂದಷ್ಟು
ಪುಸ್ತಕ ಮತ್ತು ಮಕ್ಕಳ ಕಥೆಗಳು ಕೂಡ ನಮಗೆ ಸಿಗುತ್ತೆ. ಮಕ್ಕಳ ಒಂದು ವಿಭಾಗ ಕೂಡ ಇದೆ. 1ರಿಂದ 10ನೇ ತರಗತಿ ಪುಸ್ತಕಗಳು ಎಲ್ಲವೂ ಕೂಡ ಇದೆ. ಅಂದ್ರೆ ಈ ತರದ್ದಿದೆ ಈ ತರದ್ದಿಲ್ಲ ಅಂತಲ್ಲ. ಯಾಕೆಂತಂದ್ರೆ ಉಡುಪಿ ಮೊದಲ ಸ್ಥಾನದಲ್ಲಿದೆ. ದ್ವಿತೀಯ PUC ವಿದ್ಯಾರ್ಥಿಗಳ ಒಂದು ರಿಸಲ್ಟ್ ಅನ್ನ ನಾವು ನೋಡಿದಾಗ ಫಸ್ಟ್ ಸ್ಥಾನದಲ್ಲಿದ್ದದ್ದು ಉಡುಪಿ. ಸೊ ಹಾಗಾಗಿ ಬುದ್ಧಿವಂತರ ಜಿಲ್ಲೆ, ಅದರ ಜೊತೆಗೆ ಓದೋದ್ರಲ್ಲಿ ಹೆಚ್ಚಿನ ಆಸಕ್ತಿಯನ್ನ ಇಲ್ಲಿನ ಮಕ್ಕಳು ಇಟ್ಕೊಂಡಿದ್ದಾರೆ. ಮತ್ತು ಅನೇಕ ದೊಡ್ಡ ದೊಡ್ಡ ವ್ಯಕ್ತಿಗಳು ಈ ನೆಲದಲ್ಲಿ ಬದುಕನ್ನ ಸಾಗಿಸಿ ಹೋದಂತಹದ್ದು. ಹಾಗಾಗಿ ಈ ನೆಲಕ್ಕೆ ತನ್ನದೇ ಆದಂತಹ ಒಂದು ವೈಶಿಷ್ಟ್ಯತೆ ಇದೆ. ಮತ್ತು ಶ್ರೀಕೃಷ್ಣನ ಮಠ ಕೂಡ ಇಲ್ಲೇ ಇರೋದು. ಕೃಷ್ಣನ ನಗರಿ ಅಂತ ಕೂಡ ನಾವು ಹೇಳ್ತೀವಿ. ಮತ್ತು ಜಗತ್ತಿನಲ್ಲಿ ಅತಿ ಹೆಚ್ಚು ವಿದ್ಯಾವಂತರು, ಬುದ್ಧಿವಂತರಿರುವಂತಹ ಜಿಲ್ಲೆ ನಮ್ಮ ಉಡುಪಿ. ಸೊ ಉಡುಪಿಯ ಕೋಟಾದಲ್ಲಿರುವಂತಹ ಒಂದು ಕಾರಂತರ ಅರಮನೆಯನ್ನ ಇವತ್ತು ನಾವು ನಿಮಗೆ ತೋರಿಸುವಂತಹ ಒಂದು ಸಣ್ಣ ಪ್ರಯತ್ನ ನಮ್ಮ ಕಡೆಯಿಂದ ಆಗಿತ್ತು. ಗ್ರಾಮ ಪಂಚಾಯತ್ ಸದಸ್ಯರು ಕೂಡ ನಮ್ಮ ಜೊತೆ, ಪೂಜಾರಿ ಅವರು ಜಾಯಿನ್ ಆಗಿದ್ರು. ಸರ್, ತುಂಬಾ ಖುಷಿ ಆಯ್ತು. ಸೊ ತುಂಬಾ ಅದ್ಭುತವಾಗಿ ಎಕ್ಸ್ಪ್ಲೋರ್ ಮಾಡುವಂತಹ ಒಂದು ಪ್ರಯತ್ನ ಮಾಡಿದ್ರಿ. ಫೈನಲಿ ಏನ್ ಹೇಳ್ತೀರಿ? ಇದು ಒಂದು ನಮ್ಮೆಲ್ಲರಿಗೂ ಒಂದು ಮಾದರಿ ಅಂತ ಹೇಳ್ಬೋದು. ನಮ್ಮ ಹಿಂದಿನವರಿಗೂ ಮತ್ತು ಮುಂದಿನ ಪೀಳಿಗೆಯವರಿಗೆ ಒಂದು ನಮ್ಮ ಜ್ಞಾನಪೀಠ ಪ್ರಶಸ್ತಿ ಕವಿ ಈ ಊರಿನಲ್ಲಿ ನೆಲೆಸಿದ್ದಾರೆ. ಅವರಿಗೆ ಇದೊಂದು ನಮ್ಮ ಹಿರಿಯ ಕೋಟ ಶ್ರೀನಿವಾಸ ಪೂಜಾರಿ ಇರ್ಬೋದು, ಆನಂದ್ ಸಿ ಕುಂದರ್ ಇರ್ಬೋದು, ಹಾಗೆ ನಮ್ಮ ನರೇಂದ್ರ ಕುಮಾರ್ ಕೋಟೆ ಇರ್ಬೋದು, ಹಾಗೂ ನಮ್ಮ ಪಂಚಾಯತ್ ಅಧ್ಯಕ್ಷರು, ಎಲ್ಲ ಸರ್ವ ಸದಸ್ಯರು ಮತ್ತು ಟ್ರಸ್ಟಿಗಳಿರ್ಬೋದು, ಅವರೆಲ್ಲರ ಒಂದು ಪರಿಕಲ್ಪನೆಯಿಂದ ಅದ್ಭುತವಾದ ಈ ಒಂದು ಥೀಮ್ ಪಾರ್ಕು ಮುಂದಿನ ಜನಗಳಿಗೆ ಒಂದು ಮಾದರಿ ಇತಿಹಾಸ ಅಂತ ಹೇಳಲಿಕ್ಕೆ ನಾನು ಇಷ್ಟಪಡ್ತೇನೆ. ಓಕೆ, ಥ್ಯಾಂಕ್ ಯು ಸೋ ಮಚ್ ಸರ್. ವೆಲ್ ವೀಕ್ಷಕರೇ, ನೋಡಿದ್ರಲ್ಲ, ಇದು ಕಾರಂತರ ಅರಮನೆಯನ್ನ ನಿಮ್ಮ ಮುಂದೆ ಇಡುವಂತಹ ಒಂದು ಸಣ್ಣ ಪ್ರಯತ್ನ. ನೋಡ್ತಾ ಇರಿ ಹೆಲೋ ಹಿಂದೂ. ನಾನು ಸೈಯದ್ ಹಿದಾಯತ್, ಸೈನಿಂಗ್ ಆಫ್ ಕೋಟಾದಿಂದ.